welcome to my channel. In this video session, I am going to explain naming of coordination compound. ಈಗ ನಾವು ಇನಾರ್ಗ್ಯಾನಿಕ್ ಸಾಲ್ಟ್ಸ್ ಅನ್ನ ಮತ್ತೆ ಡಬಲ್ ಸಾಲ್ಟ್ಸ್ ನ ಹೆಂಗ್ ನೇಮ್ ಮಾಡ್ತೀವೋ ಅದೇ ತರ ಕೋಆರ್ಡಿನೇಷನ್ ಕಾಂಪೌಂಡ್ಸ್ ಗೂ ಕೂಡ ನೇಮ್ ಮಾಡಬೇಕಾದ್ರೆ ದೇ ಆರ್ ಹ್ಯಾವಿಂಗ್ ಸೆವೆರಲ್ ರೂಲ್ಸ್. ಫಸ್ಟ್ ವಿ ಹ್ಯಾವ್ ಟು ಲರ್ನ್ ದೋಸ್ ರೂಲ್ಸ್ ಟು ನೇಮ್ ದೀಸ್ ಆರ್ ಕೋಆರ್ಡಿನೇಷನ್ ಕಾಂಪೌಂಡ್ಸ್. ಆರ್ಗ್ಯಾನಿಕ್ ಕಾಂಪೌಂಡ್ಸ್ ಅಲ್ಲಿ ಯಾವ ತರ ನೇಮ್ ಮಾಡಕ್ಕೆ ನಾವು ರೂಲ್ಸ್ ಅನ್ನ ಫಾಲೋ ಮಾಡ್ತೀವೋ ಅದೇ ತರ ಕೋಆರ್ಡಿನೇಷನ್ ಕಾಂಪೌಂಡ್ಸ್ ಆರ್ ಕೋಆರ್ಡಿನೇಷನ್ ಕಾಂಪ್ಲೆಕ್ಸಸ್ ನ ನೇಮ್ ಮಾಡಬೇಕಾದ್ರೆ ರೂಲ್ಸ್ ಅನ್ನ ಫಾಲೋ ಮಾಡಬೇಕು. ದ ಫಸ್ಟ್ ರೂಲ್ ಈಸ್, ಈಗ ನಾನೀಗ ರೂಲ್ಸ್ ಅನ್ನ ಎಕ್ಸ್ಪ್ಲೇನ್ ಮಾಡೋಕ್ಕಿಂತ ಮುಂಚೆ 3 ಎಕ್ಸಾಂಪಲ್ಸ್ ಅನ್ನ ತಗೋತೀನಿ. ಫಸ್ಟ್ ಒನ್ ಈಸ್ K4 FeCN6. ಈಗ ಇನ್ ಜನರಲ್ ಆಗಿ ನಾವು ಹೇಳ್ಬೋದು ಕಾಮನ್ ಆಗಿ ಇದರ ನೇಮು ಪೊಟ್ಯಾಷಿಯಂ ಫೆರೋಸೈಡ್. ದಿಸ್ ಇಸ್ ನಾಟ್ ದ IUPAC nomenclature. I will take one more example. CuNH3 4 times SO4. I will take one more example, that is neutral complex NiCO4, nickel tetracarbon. Okay, this is another example. See, here I have taken 3 different examples for coordination compound. Definitely it is an example for anionic complex. This is cation complex. This is a neutral complex. ಈಗ ಯಾವ ತರ ನೇಮ್ ಮಾಡಬೇಕು ಅಂದ್ರೆ ಫಸ್ಟ್ ರೂಲ್ ಏನು ಅಂತ ಹೇಳ್ತೀನಿ ನೋಡಿ. The first rule is cation is named followed by anion. Cation is named followed by anion. ಈಗ ಒಂದು ನಿಮಿಷ ನೋಡಿ, ನಮಗೆ ಗೊತ್ತಿರೋ ಪ್ರಕಾರ ಸೋಡಿಯಂ ಕ್ಲೋರೈಡ್ ಅನ್ನು ತಗೊಳ್ಳೋಣ. NaCl ಸಿಂಪಲ್ ಸಾಲ್. ಈಗ ಇದರಲ್ಲಿ ಕ್ಯಾಟಯನ್ ಯಾವುದು? Na ಚಾರ್ಜ್ ಪ್ಲಸ್ ಇದೆ, Cl ಗೆ ಚಾರ್ಜ್ ಮೈನಸ್ ಇದೆ. ಈಗ ಇದನ್ನ ನೇಮ್ ಮಾಡಬೇಕಾದ್ರೆ ಫಸ್ಟ್ ಯಾರನ್ನ ನೇಮ್ ಮಾಡ್ತೀವಿ? ಕ್ಯಾಟಯನ್ ಏನಿದೆ ನೇಮ್ ಮಾಡಿ ಆಮೇಲೆ ಅನೈನ್ ಅನ್ನ ನೇಮ್ ಮಾಡಿ. ಸೋಡಿಯಂ ಕ್ಲೋರೈಡ್ ಎಲ್ಲಾ ಸಿಂಪಲ್ ಸಾಲ್ಟ್ಸ್ ನ ನೇಮ್ ಮಾಡಬೇಕಾದ್ರೂ ಕೂಡ ಕ್ಯಾಟಯನ್ ಈಸ್ ನೇಮ್ಡ್ ಫಾಲೋಡ್ ಬೈ ಅನೈನ್. Similarly, even in the coordination compound also we have to name the cation followed by anion. For example, in this complex which is cation, definitely first ಏನು ಬರುತ್ತೆ ಅದು cation, K plus 4K plus ಬರುತ್ತೆ. anion will be complex ion. ಫಸ್ಟ್ ಇದನ್ನ ನೇಮ್ ಮಾಡಿ ಅನೈನ್ ಅನ್ನ ನೇಮ್ ಮಾಡಬೇಕು. ಬಟ್ ಈ ಎಕ್ಸಾಂಪಲ್ ಅಲ್ಲಿ ಏನಾಗಿದೆ, ಫಸ್ಟ್ ಕಾಂಪ್ಲೆಕ್ಸ್ ಬಂದ್ಬಿಟ್ಟಿದೆ. ಕ್ಯಾಟಯನ್ ಕಾಂಪ್ಲೆಕ್ಸ್, ಫಸ್ಟ್ ಕಾಂಪ್ಲೆಕ್ಸ್ ಅನ್ನ ನೇಮ್ ಮಾಡಿ ಆಮೇಲೆ ಸಿಂಪಲ್ ಅಯಾನ್ ಅನ್ನ ನೇಮ್ ಮಾಡಬೇಕು. ಸಿ, ದಿಸ್ ಇಸ್ ಸಿಂಪಲ್ ಅಯಾನ್ ಆಮೇಲೆ ಕಾಂಪ್ಲೆಕ್ಸ್. ಹಿಯರ್ ಫಸ್ಟ್ ಕಾಂಪ್ಲೆಕ್ಸ್ ಅಯಾನ್ ಬಂದಿದೆ, ದೆನ್ ಸಿಂಪಲ್ ಅಯಾನ್. ಬಟ್ ಇಲ್ಲೇನಾಗಿದೆ, ಕಾಂಪ್ಲೆಕ್ಸ್ ಬಿಟ್ಟು ಬೇರೆ ಯಾವುದಕ್ಕೊಂದು ಕೌಂಟರ್ ಅಯಾನ್ ಇಲ್ಲ, ಸಿಂಪಲ್ ಅಯಾನ್ ಇಲ್ಲ, ಬರೀ ಕಾಂಪ್ಲೆಕ್ಸ್ ಅನ್ನ ನೇಮ್ ಮಾಡಬೇಕಾಗುತ್ತೆ. ಕ್ಲಿಯರ್? ಫಸ್ಟ್ ರೂಲ್ ಏನಪ್ಪಾ ಅಂದ್ರೆ ಕ್ಯಾಟಯನ್ ಈಸ್ ನೇಮ್ಡ್ ಫಸ್ಟ್ ಫಾಲೋಡ್ ಬೈ ಅನೈನ್. ಕ್ಯಾಟಯನ್ ಅನ್ನ ನೇಮ್ ಮಾಡಿ ಅನೈನ್ ಅನ್ನ ನೇಮ್ ಮಾಡಬೇಕು. ಕ್ಯಾಟಯನ್ ಅನ್ನ ನೇಮ್ ಮಾಡಿ ಅನೈನ್ ಅನ್ನ ನೇಮ್ ಮಾಡಿ. ಓಕೆ, ಅದಾದ್ಮೇಲೆ ಸೆಕೆಂಡ್ ರೂಲ್ ಏನಪ್ಪಾ ಅಂತಂದ್ರೆ ಕಾಂಪ್ಲೆಕ್ಸ್ ಅನ್ನ ನೇಮ್ ಮಾಡಬೇಕಾದ್ರೆ ಏನ್ ಫಾರ್ಮುಲಾ? ಸಪೋಸ್ ಈಗ ಕಾಂಪ್ಲೆಕ್ಸ್ ಇದೆ, ವಾಟ್ ಈಸ್ ಅ ಫಾರ್ಮುಲಾ? ಸಿಂಪಲ್ ಫಾರ್ಮುಲಾ ಕೊಡ್ತೀನಿ ನೋಡಿ. ಕಾಂಪ್ಲೆಕ್ಸ್ ಅಯಾನ್ ಅನ್ನ ನೇಮ್ ಮಾಡಬೇಕಾದ್ರೆ ಫಾರ್ಮುಲಾ ಏನಪ್ಪಾ ಅಂದ್ರೆ, ಫಾರ್ ಎಕ್ಸಾಂಪಲ್ ದಿಸ್ ಇಸ್ ಅ ಕಾಂಪ್ಲೆಕ್ಸ್. ವಿ ನೋ ದಟ್ ಕಾಂಪ್ಲೆಕ್ಸ್ ಕಂಟೈನಿಂಗ್ ಎ ಸೆಂಟ್ರಲ್ ಮೆಟಲ್ ಆಟಮ್ followed by fixed number of ligands. First complex ion, whether it may be neutral complex or negative complex, so positive complex ಅಥವಾ neutral complex, square bracket ಅನ್ನ ನೇಮ್ ಮಾಡಬೇಕಾಗುತ್ತೆ. ನಾವು ಫಸ್ಟ್ ಯಾರನ್ನ ನೇಮ್ ಮಾಡಬೇಕು ಅಂದ್ರೆ ನೇಮ್ ಆಫ್ ದ ಲಿಗ್ಯಾಂಡ್. ನೇಮ್ ಆಫ್ ದ ಲಿಗ್ಯಾಂಡ್ ಫಸ್ಟ್ ನಾವು ಲಿಗ್ಯಾಂಡ್ ಅನ್ನ ನೇಮ್ ಮಾಡಬೇಕಾಗುತ್ತೆ, ಫಾಲೋಡ್ ಬೈ. ಈಗ ಫಸ್ಟ್ ಇದನ್ನ ನೇಮ್ ಮಾಡಬೇಕಾದ್ರೆ ಫಸ್ಟ್ ಕ್ಯಾಟಯನ್ ಯಾರು ಇದರಲ್ಲಿ? ಪೊಟ್ಯಾಷಿಯಂ ಅಂತ ನೇಮ್ ಮಾಡ್ಬಿಡ್ತೀವಿ. ಬಟ್ ಈಗ ಆನಯನ್ ಅನ್ನ ನೇಮ್ ಮಾಡಬೇಕು. ಬಟ್ ಆನಯನ್ ಇಲ್ಲಿ ಕಾಂಪ್ಲೆಕ್ಸ್, ಈ ಕಾಂಪ್ಲೆಕ್ಸ್ ಅಲ್ಲಿ ಫಸ್ಟ್ ಯಾರನ್ನ ನೇಮ್ ಮಾಡಬೇಕು? ಲಿಗ್ಯಾಂಡ್ ಅನ್ನ ನೇಮ್ ಮಾಡಬೇಕು. ಆಫ್ಟರ್ ನೇಮಿಂಗ್ ದ ಲಿಗ್ಯಾಂಡ್, ನೆಕ್ಸ್ಟ್ ಬಂದು ನೇಮ್ ಆಫ್ ದ ಸೆಂಟ್ರಲ್ ಮೆಟಲ್ ಆಟಮ್. ನೇಮ್ ಆಫ್ ದ ಸೆಂಟ್ರಲ್ ಮೆಟಲ್ ಆಟಮ್. ನೇಮ್ ಆಫ್ ದ ಸೆಂಟ್ರಲ್ ಮೆಟಲ್ ಆಟಮ್. ಈಗ ಇಲ್ಲಿ ಸೆಂಟ್ರಲ್ ಮೆಟಲ್ ಆಟಮ್ ಅನ್ನ ನೇಮ್ ಮಾಡಬೇಕಾಗುತ್ತೆ. ಈಗ ಅದಾದ್ಮೇಲೆ ಏನ್ ಮಾಡಬೇಕು ಅಂದ್ರೆ ಆಕ್ಸಿಡೇಷನ್ ನಂಬರ್ ಆಫ್ ದ ಸೆಂಟ್ರಲ್ ಮೆಟಲ್ ಆಟಮ್. ಆಕ್ಸಿಡೇಷನ್ ನಂಬರ್ ಆಫ್ ದ ಸೆಂಟ್ರಲ್ ಮೆಟಲ್ ಆಟಮ್. ಇದು ನಾನು ಹೇಳ್ತಾ ಇರೋದು ನೇಮ್ ಆಫ್ ಕಾಂಪ್ಲೆಕ್ಸ್, ಎನಿ ಕಾಂಪ್ಲೆಕ್ಸ್, ವೆದರ್ ಇಟ್ ಮೇ ಬಿ ನ್ಯೂಟ್ರಲ್ ಕಾಂಪ್ಲೆಕ್ಸ್ ಆರ್ ನೆಗೆಟಿವ್ ಕಾಂಪ್ಲೆಕ್ಸ್ ಆರ್ ಪಾಸಿಟಿವ್ ಕಾಂಪ್ಲೆಕ್ಸ್. While naming the complex ion, first we have to name the ligand followed by central metal atom, then we have to mention the oxidation number of the central metal atom in Roman letter. Parenthesis ಅಲ್ಲಿ Roman letters ಅಲ್ಲಿ ನಾವು ಮೆನ್ಷನ್ ಮಾಡಬೇಕಾಗುತ್ತೆ. ಅರ್ಥ ಆಯ್ತಾ ಸರ್? ಹಾಗಾದ್ರೆ ಲಿಗ್ಯಾಂಡ್ ಅನ್ನ ನೇಮ್ ಮಾಡಬೇಕು. ಯಾವ ಲಿಗ್ಯಾಂಡ್? ಫಾರ್ ಎಕ್ಸಾಂಪಲ್ ಈಗ ಇದೆಲ್ಲದರಲ್ಲಿ ಕೂಡ ಒಂದೇ ಟೈಪ್ ಆಫ್ ಲಿಗ್ಯಾಂಡ್ಸ್ ಇದೆ ನೋಡಿ. ನೆಗೆಟಿವ್ಲಿ ಚಾರ್ಜ್ ಲಿಗ್ಯಾಂಡ್ಸ್ ನೇಮ್ ಮಾಡಬೇಕಾದ್ರೆ ನೆಗೆಟಿವ್ಲಿ ಚಾರ್ಜ್ ಲಿಗ್ಯಾಂಡ್ಸ್ ನೇಮ್ ಶುಡ್ ಬಿ ಎಂಡ್ ವಿತ್ O. ಈಗ Cn ಮೈನಸ್ ಇದೆ, ಸಯನೋ ಅಂತ ಹೇಳಬೇಕು. OH ಮೈನಸ್
hydroxo, Cl minus chlorido, Br minus bromido, iodido, acetato, CH3COO minus is called acetato, SO4 2 minus ಇದ್ದಾಗ sulfato ಅಥವಾ C2O4 2 minus ಇದ್ದಾಗ oxalato. While naming the ligands, if the ligand is negatively charged, in that case we should use the last letter O. Negatively charged ligand name should be end with O. Cyano, hydroxo, acetato, sulfato and so on. But neutral ligands ಕೆಲವೊಂದಿದಾವೆ. ಯಾವುದು? H2O. ನ್ಯೂಟ್ರಲ್ ಲಿಗ್ಯಾಂಡ್ಸ್ ಇದ್ದಾಗ ಪರ್ಟಿಕ್ಯುಲರ್ ನೇಮ್ಸ್ ಅನ್ನೇ ನಾವು ಇಡಬೇಕಾಗುತ್ತೆ. H2O ಇದ್ದಾಗ ವಾಟರ್ ಅಂತ ಬರೆಯೋದಲ್ಲ. H2O ಇದ್ದಾಗ ಅಕ್ವಾ. NH3 ಇದ್ದಾಗ ಅಮೈನ್, ಅಮೋನಿಯಾ ಅಂತ ಯೂಸ್ ಮಾಡಬಾರ್ದು. ಕೋಆರ್ಡಿನೇಷನ್ ಕಾಂಪೌಂಡ್ಸ್ ಅನ್ನ ನೇಮ್ ಮಾಡಬೇಕಾದ್ರೆ NH3 ಇದ್ರೆ ಅಮೈನ್, H2O ಇದ್ರೆ ಅಕ್ವಾ, NO ಇದ್ರೆ ನೈಟ್ರೋಸಿಲ್. ನೆಕ್ಸ್ಟ್ CO ಏನಾದ್ರು ಇದ್ರೆ ಕಾರ್ಬೋನಿಲ್. ನೋಡಿ ಇದು ನ್ಯೂಟ್ರಲ್ ಲಿಗ್ಯಾಂಡ್, ಕಾರ್ಬೋನಿಲ್. ಈ ತರ ನಾವು ನೇಮ್ ಮಾಡಬೇಕಾಗುತ್ತೆ. ಪಿರಿಡಿನ್ ಇದ್ದಾಗ ಪಿರಿಡಿನ್, ಈ ತರ ನೇಮ್ ಮಾಡಬೇಕು. ನ್ಯೂಟ್ರಲ್ ಲಿಗ್ಯಾಂಡ್ಸ್ ನೇಮ್ ಆಸ್ ಇಟ್ ಈಸ್. H2O ಇದ್ದಾಗ ಅಕ್ವಾ, NH3 ಇದ್ದಾಗ ಅಮೈನು, CO ಇದ್ದಾಗ ಕಾರ್ಬೋನಿಲ್ಲು, NO ಇದ್ದಾಗ ನೈಟ್ರೋಸಿಲ್ಲು, ಪಿರಿಡಿನು ಡೈರೆಕ್ಟ್ ಆಗಿ ನೇಮ್ ಮಾಡಬೇಕು. ಆಲ್ ನೆಗೆಟಿವ್ಲಿ ಚಾರ್ಜ್ ಲಿಗ್ಯಾಂಡ್ಸ್ ನೇಮ್ ಶುಡ್ ಬಿ ಎಂಡ್ ವಿತ್ O. ಈಗ ಫಾರ್ ಎಕ್ಸಾಂಪಲ್ ಇಲ್ಲಿ ನೋಡಿ, CN ಗೆ ಚಾರ್ಜ್ ಮೈನಸ್, ನೆಗೆಟಿವ್ಲಿ ಚಾರ್ಜ್ ಲಿಗ್ಯಾಂಡ್. ಇದಕ್ಕೆ ನೇಮ್ ಮಾಡಬೇಕಾದ್ರೆ ಸಯನೋ ಅಂತ ನೇಮ್ ಮಾಡಬೇಕು. ಇದು NH3 ನ್ಯೂಟ್ರಲ್ ಲಿಗ್ಯಾಂಡ್, ಅಮೈನ್ ಅಂತ ಹೇಳಿದ್ರೆ. ಇಲ್ಲಿ CO ಕೂಡ ನ್ಯೂಟ್ರಲ್ ಲಿಗ್ಯಾಂಡ್, ಕಾರ್ಬೋನಿಲ್ ಅಷ್ಟೇ. ಕ್ಲಿಯರ್? ಓಕೆ, ನೇಮ್ ಆಫ್ ದ ಲಿಗ್ಯಾಂಡ್ ಮುಗೀತು. ಸಪೋಸ್ ಕೆಲವೊಂದ್ಸರಿ ಏನಾಗುತ್ತಪ್ಪ ಅಂದ್ರೆ ಮೋರ್ ದ್ಯಾನ್ ಒನ್ ಟೈಪ್ ಆಫ್ ಲಿಗ್ಯಾಂಡ್ಸ್ ಇದ್ದಾಗ, ಈಗ ಇಲ್ಲಿ CN ಇದೆ, H2O ಇದೆ, CN4 ಇದೆ, H2O2 ಇದೆ ಅಂತ ಇಟ್ಕೊಳ್ಳಿ. ವೆನ್ ಮೋರ್ ದ್ಯಾನ್ ಒನ್ ಟೈಪ್ ಆಫ್ ಲಿಗ್ಯಾಂಡ್ ಪ್ರೆಸೆಂಟ್ ಇನ್ ದ ಕಾಂಪ್ಲೆಕ್ಸ್, ಯಾವ ಲಿಗ್ಯಾಂಡ್ ಅನ್ನ ಫಸ್ಟ್ ನೇಮ್ ಮಾಡಬೇಕು ಅಂದ್ರೆ ಆಲ್ಫಾಬೆಟಿಕಲ್ ಆರ್ಡರ್ ಅಲ್ಲಿ ಬರ್ತಕ್ಕಂಥ ಲಿಗ್ಯಾಂಡ್ ಅನ್ನ ಫಸ್ಟ್ ನೇಮ್ ಮಾಡಬೇಕಾಗುತ್ತೆ. ಈಗ ಫಾರ್ ಎಕ್ಸಾಂಪಲ್ ಈಗ CN4 ಇದೆ, ಈಗ Cl2 ಇದೆ ಅಂತ ಇಟ್ಕೊಳ್ಳಿ, ಯಾವುದೋ ಒಂದು ಕಾಂಪ್ಲೆಕ್ಸ್ ಅಲ್ಲಿ. ಹಾಗಾದ್ರೆ ಇದರಲ್ಲಿ ಫಸ್ಟ್ ಯಾವ್ದನ್ನ ನೇಮ್ ಮಾಡಬೇಕಾಗಿತ್ತೆ? H2O ಅದನ್ನ ತಗೋಣ. HCl2 H2O 4 ಟೈಮ್ಸ್. ಈಗ ಇಲ್ಲಿ ತಗೊಂಡಾಗ H2 ಅಂದ್ರೆ ಎಲ್ಲಿಂದ ಸ್ಟಾರ್ಟ್ ಆಗುತ್ತೆ? ಅಕ್ವಾ, ಎ ಇಂದ ಸ್ಟಾರ್ಟ್ ಆಗುತ್ತೆ. ಕ್ಲೋರಿನ್ಗೆ ಸಿ ಇಂದ ಸ್ಟಾರ್ಟ್ ಆಗುತ್ತೆ. ಆಲ್ಫಾಬೆಟಿಕಲ್ ಆರ್ಡರ್ ಫಸ್ಟ್ ಯಾವ್ದು ಬರುತ್ತೆ? H2O. ಅದಕ್ಕೆ ಫಸ್ಟ್ ಅಕ್ವಾ ಅಂತ ನೇಮ್ ಮಾಡಿ ಆಮೇಲೆ ನಾವು ಕ್ಲೋರಿನ್ ಅನ್ನ ನೇಮ್ ಮಾಡಬೇಕಾಗುತ್ತೆ. ಅಕ್ವಾ. ಬಟ್ ಈ ನಂಬರ್ಸ್ ಕೂಡ ಮೆನ್ಷನ್ ಮಾಡಬೇಕು, ಪ್ರಿಫಿಕ್ಸಸ್. ಎಷ್ಟು? 4 ಇದೆ, ಟೆಟ್ರಾ ಅಕ್ವಾ, ಡೈ ಕ್ಲೋರಿಡೋ. ಇಲ್ಲಿ ನೋಡಿ ಹೆಕ್ಸಾ ಸೈನೋ. ಟೋಟಲ್ ನಂಬರ್ ಆಫ್ ಲಿಗ್ಯಾಂಡ್ಸ್ ಇಲ್ಲಿ 6 ಇದೆ, ಅದಕ್ಕೆ ಹೆಕ್ಸಾ ಸೈನೋ. ಇಲ್ಲಿ ಟೋಟಲ್ ನಂಬರ್ ಆಫ್ ಅಮೈನ್ ಮಾಲಿಕ್ಯೂಲ್ಸ್ ಎಷ್ಟಿದೆ? 4 ಇದೆ, ಟೆಟ್ರಾ ಅಮೈನ್. ಇಲ್ಲಿ ಟೋಟಲ್ ನಂಬರ್ ಆಫ್ ಕಾರ್ಬೋನಿಲ್ ಮಾಲಿಕ್ಯೂಲ್ಸ್ ಎಷ್ಟಿದೆ? 4 ಇದೆ, ಟೆಟ್ರಾ ಕಾರ್ಬೋನಿಲ್. ಇಲ್ಲಿ ಸ್ಕ್ವೇರ್ ಬ್ರಾಕೆಟ್ ಒಳಗಡೆ ಇರ್ತಕ್ಕಂಥ ಲಿಗ್ಯಾಂಡ್ಸ್ ಗೆ ನಾವು ಪ್ರಿಫಿಕ್ಸ್ ಮಾಡಬೇಕಾಗುತ್ತೆ. 2 ಇದ್ರೆ ಡೈ, 3 ಇದ್ರೆ ಟ್ರೈ, 4 ಇದ್ದಾಗ ಟೆಟ್ರಾ, ಪೆಂಟಾ, ಹೆಕ್ಸಾ ಅಂಡ್ ಸೋ ಆನ್. ಕ್ಲಿಯರ್? ನೇಮ್ ಆಫ್ ದ ಲಿಗ್ಯಾಂಡ್ ಅನ್ನ ನೇಮ್ ಮಾಡೋದೇ. ಇನ್ನೊಂದ್ಸರಿ ಹೇಳ್ತೀನಿ ನೋಡಿ, ಲಿಗ್ಯಾಂಡ್ ಗಳನ್ನ ನೇಮ್ ಮಾಡಬೇಕಾದ್ರೆ ನೇಮ್ ಆಫ್ ದ, ಇಫ್ ಇಟ್ ಈಸ್ ನೆಗೆಟಿವ್ಲಿ ಚಾರ್ಜ್ ಲಿಗ್ಯಾಂಡ್, ದಟ್ ನೇಮ್ ಆಫ್ ದ ಲಿಗ್ಯಾಂಡ್ ಎಂಡ್ಸ್ ವಿತ್ O. ಕ್ಲೋರಿಡೋ, ಬ್ರೋಮಿಡೋ, ಅಸಿಟೇಟೋ, ಸಲ್ಫೇಟೋ, ಆಕ್ಸಲೇಟೋ, ಕಾರ್ಬೋನೇಟೋ ಅಂಡ್ ಸೋ ಆನ್. ನ್ಯೂಟ್ರಲ್ ಲಿಗ್ಯಾಂಡ್ ಇದ್ದಾಗ ನೇಮ್ ಆಸ್ ಇಟ್ ಈಸ್. H2O ಇದ್ದಾಗ ಅಕ್ವಾ, NH3 ಇದ್ದಾಗ ಅಮೈನೋ, ಕಾರ್ಬೋನಿಲ್ಲೋ, ನೈಟ್ರೋಸಿಲ್ಲೋ, ಪಿರಿಡಿನೋ ಅಂಡ್ ಸೋ ಆನ್. ಮೋರ್ ದ್ಯಾನ್ ಒನ್ ಟೈಪ್ ಆಫ್ ಲಿಗ್ಯಾಂಡ್ಸ್ ಇದೆ, ಯಾವ ಲಿಗ್ಯಾಂಡ್ಗೆ ಆಲ್ಫಾಬೆಟಿಕಲ್ ಆರ್ಡರ್ ಅಲ್ಲಿ ಫಸ್ಟ್ ಬರುತ್ತೆ ನೋಡ್ಕೊಂಡು ಅದನ್ನ ಫಸ್ಟ್ ನೇಮ್ ಮಾಡಿ. ಪ್ರಿಫಿಕ್ಸಸ್ ನ ನೇಮ್ ಮಾಡ್ಕೋಬೇಕು. 6 ಇದ್ರೆ ಹೆಕ್ಸಾ, 4 ಇದ್ರೆ ಟೆಟ್ರಾ, 5 ಇದ್ರೆ ಪೆಂಟಾ, ಡೈ 2 ಇದ್ರೆ ಡೈ, ಆ ತರ ಯೂಸ್ ಮಾಡ್ಕೊಳ್ಳೋದು. ಓಕೆ, ನೇಮ್ ಆಫ್ ದ ಲಿಗ್ಯಾಂಡ್ ಈಸ್ ಓವರ್. ದೆನ್ ನೇಮ್ ಆಫ್ ದ ಸೆಂಟ್ರಲ್ ಮೆಟಲ್ ಆಟಮ್. ಈಗ ಫಾರ್ ಎಕ್ಸಾಂಪಲ್ ಈಗ ನೇಮ್ ಆಫ್ ದ ಸೆಂಟ್ರಲ್ ಮೆಟಲ್ ಆಟಮ್, ಇಲ್ಲಿ ಒಂದು ರೂಲ್ ಬರುತ್ತೆ. ಇಫ್ ದ ಸೆಂಟ್ರಲ್ ಮೆಟಲ್ ಆಟಮ್ ಈಸ್, ಸೆಂಟ್ರಲ್ ಮೆಟಲ್ ಆಟಮ್ ಏನಾದ್ರೂ ನೆಗೆಟಿವ್ ಕಾಂಪ್ಲೆಕ್ಸ್ ಅಲ್ಲಿ ಏನಾದ್ರೂ ಇದ್ರೆ, ನೆಗೆಟಿವ್ ಕಾಂಪ್ಲೆಕ್ಸ್ ಅಲ್ಲಿ ಏನಾದ್ರೂ ಇದ್ರೆ, ದ ನೇಮ್ ಶುಡ್ ಬಿ ಎಂಡ್ ವಿತ್ ATE. ಯಾವುದೇ ಒಂದು ಕಾಂಪ್ಲೆಕ್ಸ್ ಅಲ್ಲಿ ಸೆಂಟ್ರಲ್ ಮೆಟಲ್ ಆಟಮ್ ಏನಾದ್ರೂ ನೆಗೆಟಿವ್ ಕಾಂಪ್ಲೆಕ್ಸ್ ಆಗಿದ್ರೆ ಮಾತ್ರ, ಇಫ್ ಇಟ್ ಈಸ್ ನ್ಯೂಟ್ರಲ್ ಆರ್ ಪಾಸಿಟಿವ್, ದ ನೇಮ್ ಆಫ್ ದ ಸೆಂಟ್ರಲ್ ಮೆಟಲ್ ಆಟಮ್ ಆಸ್ ಇಟ್ ಈಸ್. ಈಗ ಇದನ್ನ ನೇಮ್ ಮಾಡಬೇಕಾದ್ರೆ ಟೆಟ್ರಾ ಅಮೈನ್ ಮುಗೀತು. ನೆಕ್ಸ್ಟ್ ನೇಮ್ ಆಫ್ ದ ಸೆಂಟ್ರಲ್ ಮೆಟಲ್ ಆಟಮ್ CO ಅಂದ್ರೆ ಕಾಪರ್ ಅಂತಾನೆ ಬರೀಬಹುದು. ಇಲ್ಲಿ ಟೆಟ್ರಾ ಕಾರ್ಬೋನಿಲ್, ನೇಮ್ ಆಫ್ ದ ಸೆಂಟ್ರಲ್ ಮೆಟಲ್ ಆಟಮ್ ನಿಕ್ಕಲ್ ಅಂತಾನೆ ಯೂಸ್ ಮಾಡಿ. ಬಟ್ ನೆಗೆಟಿವ್ ಕಾಂಪ್ಲೆಕ್ಸ್ ಅಲ್ಲಿ ನೋಡಿ, ಇದು ನೆಗೆಟಿವ್ ಕಾಂಪ್ಲೆಕ್ಸ್. ಫಸ್ಟ್ ಸಿಂಪಲ್ ಏನ್ ಬಂದಿದೆ ಅಂದ್ರೆ ಇದು ಪಾಸಿಟಿವ್ ಕಾಂಪ್ಲೆಕ್ಸ್, ಸೊ ಇದು ನೆಗೆಟಿವ್ ಕಾಂಪ್ಲೆಕ್ಸ್ ಆಗಿದೆ. ಇಫ್ ದ ಸೆಂಟ್ರಲ್ ಮೆಟಲ್ ಆಟಮ್ ಈಸ್ ಎ ನೆಗೆಟಿವ್ ಕಾಂಪ್ಲೆಕ್ಸ್, in that case the name of the central metal atom ends with ATE
ಅಂದ್ರೆ ಇಲ್ಲಿ ನಾವು ನೇಮ್ ಮಾಡ್ಬೇಕಾದ್ರೆ Fe ಗೆ ಐರನ್ ಅಂತ ಬರೀಬಾರ್ದು. Fe ಇದ್ರೆ ಫೆರೇಟ್. ನೆಗೆಟಿವ್ ಕಾಂಪ್ಲೆಕ್ಸ್ ಅಲ್ಲಿ ಐರನ್ ಇದ್ರೆ ಫೆರೇಟ್. ನೆಗೆಟಿವ್ ಕಾಂಪ್ಲೆಕ್ಸ್ ಅಲ್ಲಿ ಕಾಪರ್ ಇದ್ರೆ ಕ್ಯುಪ್ರೇಟ್. ನೆಗೆಟಿವ್ ಕಾಂಪ್ಲೆಕ್ಸ್ ಅಲ್ಲಿ ಪ್ಲಾಟಿನಮ್ ಇದ್ರೆ ಪ್ಲಾಟಿನೇಟ್. Ag ಇದ್ರೆ ಅರ್ಜೆಂಟೇಟ್. Au ಇದ್ರೆ ಆರೇಟ್. Cu ಇದ್ರೆ ಕ್ಯುಪ್ರೇಟ್. ಅರ್ಥ ಆಯ್ತಾ? ಈ ತರ ನೆಗೆಟಿವ್ ಕಾಂಪ್ಲೆಕ್ಸ್ ಅಲ್ಲಿ ಏನಾದರೂ ಸೆಂಟ್ರಲ್ ಮೆಟಲ್ ಆಟಮ್ ಇದ್ದಾಗ ಆ ನೆಗೆಟಿವ್ ಕಾಂಪ್ಲೆಕ್ಸ್ ಅಲ್ಲಿ ಇರೋ ಸೆಂಟ್ರಲ್ ಮೆಟಲ್ ಆಟಮ್ ನೇಮ್ ಮಾಡಬೇಕಾದ್ರೆ ದಟ್ ನೇಮ್ ಶುಡ್ ಬಿ ಎಂಡ್ ವಿತ್ AT. ಇಫ್ ಇಟ್ ಈಸ್ ಪಾಸಿಟಿವ್ ಆರ್ ನ್ಯೂಟ್ರಲ್ ಕಾಂಪ್ಲೆಕ್ಸ್, ನೇಮ್ ಆಫ್ ದ ಸೆಂಟ್ರಲ್ ಮೆಟಲ್ ಆಟಮ್ ಆಸ್ ಇಟ್ ಈಸ್, ನೋ ಚೇಂಜ್. ನಿಕ್ಕಲ್ ಇದ್ರೆ ನಿಕ್ಕಲ್, ಕಾಪರ್ ಇದ್ರೆ ಕಾಪರ್, Fe ಇದ್ರೆ ಐರನ್, A ಇದ್ರೆ ಗೋಲ್ಡ್. ಈ ತರ ಸಿಂಪಲ್ ಆಗಿ ನೇಮ್ ಮಾಡೋದು. ಅರ್ಥ ಆಯ್ತಾ? ಈಗ ನೇಮ್ ಆಫ್ ದ ಸೆಂಟ್ರಲ್ ಮೆಟಲ್ ಆಟಮ್ ನೋಡ್ಕೋಬೇಕು. ಪಾಸಿಟಿವ್ ನ್ಯೂಟ್ರಲ್ ಕಾಂಪ್ಲೆಕ್ಸ್ ಇದ್ದಾಗ ಆಸ್ ಇಟ್ ಈಸ್. ನೆಗೆಟಿವ್ ಕಾಂಪ್ಲೆಕ್ಸ್ ಏನಾದರೂ ಇದ್ದಾಗ ದಟ್ ನೇಮ್ ಆಫ್ ದ ಸೆಂಟ್ರಲ್ ಮೆಟಲ್ ಆಟಮ್ ಶುಡ್ ಎಂಡ್ ವಿತ್ ATE. ಹಾಗಾದ್ರೆ ನಾವು ಇಲ್ಲಿ ಏನಂತ ಫಸ್ಟ್ ಈಗ ಇದಕ್ಕೆ ನೇಮ್ ಮಾಡೋಣ. ಇದಕ್ಕೆ ಈ ರೂಲ್ಸ್ ಪ್ರಕಾರ ಫಸ್ಟ್ ನೇಮ್ ಮಾಡೋಣ. ಫಸ್ಟ್ ರೂಲ್ ಏನು ಹೇಳಿದೆ? ಕ್ಯಾಟಯಾನ್ ಈಸ್ ನೇಮ್ಡ್ ಫಾಲೋಡ್ ಬೈ ಆನೈನ್. ವಿಚ್ ಇಸ್ ಕ್ಯಾಟಯಾನ್? ಪೊಟಾಷಿಯಂ. ದ ನೇಮ್ ಈಸ್ ಪೊಟಾಷಿಯಂ. ನೋಡಿ, ಸ್ಕ್ವೇರ್ ಬ್ರಾಕೆಟ್ ಇಂತು ಹೊರಗಡೆ ಪ್ರಿಫಿಕ್ಸಸ್ ನ ಯೂಸ್ ಮಾಡೋಂಗಿಲ್ಲ. ಈಗ ಫಾರ್ ಎಕ್ಸಾಂಪಲ್ ನೋಡಿ, ಅಲ್ಯೂಮಿನಿಯಂ ಸಲ್ಫೇಟ್ ಫಾರ್ಮುಲಾ A2SO4 ಟ್ರೈಸ್. ಈಗ ನಾವು ಡೈ ಅಲ್ಯೂಮಿನಿಯಂ ಟ್ರೈ ಸಲ್ಫೇಟ್ ಅಂತ ಮಾಡೋಣ. ದ ನೇಮ್ ಆಫ್ ದ ಕಾಂಪೌಂಡ್ ಈಸ್ ಅಲ್ಯೂಮಿನಿಯಂ ಸಲ್ಫೇಟ್ ಅಷ್ಟೇ. ಅದೇ ತರ ಇಲ್ಲಿ ಸಿಂಪಲ್ ಅಯಾನ್ಸ್ ಇದ್ದಾಗ ಪ್ರಿಫಿಕ್ಸಸ್ ನ ಯೂಸ್ ಮಾಡಬಾರ್ದು. 2 ಇರ್ಲಿ, 3 ಇರ್ಲಿ, 4 ಇರ್ಲಿ, ಎಷ್ಟಾದ್ರೂ ಇರ್ಲಿ, ಬರೀ ನೇಮ್ ಆಫ್ ದ ಎಲಿಮೆಂಟ್ ಮಾತ್ರ ಮಾಡಬೇಕು. ವಾಟ್ ಈಸ್ ದ ನೇಮ್ ಆಫ್ ದಿಸ್ ಕ್ಯಾಟಯಾನಿಕ್ ಎಲಿಮೆಂಟ್? ಪೊಟಾಷಿಯಂ. ಪೊಟಾಷಿಯಂ ಅಷ್ಟೇ. ಟೆಟ್ರಾ ಪೊಟಾಷಿಯಂ ಅಂತ ನೇಮ್ ಮಾಡಬಾರ್ದು. ಈ ಟೆಟ್ರಾ, ಡೈ ಇವೆಲ್ಲ ಎಲ್ಲಿ ಯೂಸ್ ಮಾಡಬೇಕು? ಲಿಗ್ಯಾಂಡ್ಗಳಿಗೆ ಮಾತ್ರ ಪ್ರಿಫಿಕ್ಸಸ್ ನ ಯೂಸ್ ಮಾಡಬೇಕು. ಓಕೆನಾ? ನೇಮ್ ಆಫ್ ದ ಕ್ಯಾಟಯನ್ ಇಸ್ ನೇಮ್ಡ್ ಫಾಲೋಡ್ ಬೈ ಆನಯನ್. ಕ್ಯಾಟಯನ್ ನೇಮ್ ಮಾಡಿದ್ದಾಯ್ತು. ಈಗ ನೆಕ್ಸ್ಟ್ ಆನಯನ್ ಅನ್ನ ನೇಮ್ ಮಾಡಿ. ಇಲ್ಲಿ ಆನಯನ್ ಯಾವುದು? ಕಾಂಪ್ಲೆಕ್ಸ್. ಆನಯನ್ ಈಸ್ ಕಾಂಪ್ಲೆಕ್ಸ್ ಹಿಯರ್. ಹಾಗಾದ್ರೆ ಒಂದು ಕಾಂಪ್ಲೆಕ್ಸ್ ನ ನೇಮ್ ಮಾಡಬೇಕಾದ್ರೆ ಫಾರ್ಮುಲಾ ಏನು? ಫಸ್ಟ್ ವಿ ಹ್ಯಾವ್ ಟು ನೇಮ್ ದ ಲಿಗ್ಯಾಂಡ್. ವಾಟ್ ಈಸ್ ದ ನೇಮ್ ಆಫ್ ದಿಸ್ ಲಿಗ್ಯಾಂಡ್? ನೆಗೆಟಿವ್ಲಿ ಚಾರ್ಜ್ ಲಿಗ್ಯಾಂಡ್. Cn ಗೆ ಮೈನಸ್ ಇದೆ, ಸಯನೋ. ಎಷ್ಟು ಲಿಗ್ಯಾಂಡ್ಸ್ ಇದೆ? 6 ಇದೆ. ಹೆನ್ಸ್ ಹೆಕ್ಸಾ ಸಯನೋ. ಹೆಕ್ಸಾ ಸಯನೋ. ಅರ್ಥ ಆಯ್ತಾ? ಈಗ ಇದು ಕ್ಯಾಟಯನ್. ಕ್ಯಾಟಯನ್ ಮಾಡಿದಾದ್ಮೇಲೆ ಆನಯನ್ ಅನ್ನ ನೇಮ್ ಮಾಡ್ತಾ ಇದ್ವಿ. ಆನಯನ್ ಇಲ್ಲಿ ಏನಿದೆ? ಆನಯನ್ ಅಲ್ಲಿ ಫಸ್ಟ್ ಇದು ಕಾಂಪ್ಲೆಕ್ಸ್ ಆಗಿರೋದ್ರಿಂದ ಫಸ್ಟ್ ಲಿಗ್ಯಾಂಡ್ ಅನ್ನ ನೇಮ್ ಮಾಡಬೇಕು. ನೆಗೆಟಿವ್ಲಿ ಚಾರ್ಜ್ ಲಿಗ್ಯಾಂಡ್ ಏನಾದ್ರೂ ಇದ್ರೆ ATE ಇಂದ ಎಂಡ್ ಆಗಬೇಕು. ಹೆಕ್ಸಾ ATE ಅಲ್ಲ, ನೆಗೆಟಿವ್ಲಿ ಚಾರ್ಜ್ ಲಿಗ್ಯಾಂಡ್ಸ್ ಏನಾದ್ರೂ ಇದ್ರೆ O ಇಂದ ಎಂಡ್ ಆಗಬೇಕು. ಸಯನೋ, ಅಸಿಟೇಟೋ, ಈ ತರ. ಹೆಕ್ಸಾ, Cn ಇದ್ದಾಗ ಸಯನೋ. ಈಗ IFE ನೇಮ್ ಆಫ್ ದ ಲಿಗ್ಯಾಂಡ್ ಆದ್ಮೇಲೆ ಏನ್ ಮಾಡಬೇಕು? ನೇಮ್ ಆಫ್ ದ ಸೆಂಟ್ರಲ್ ಮೆಟಲ್ ಆಟಮ್. ಸೆಂಟ್ರಲ್ ಮೆಟಲ್ ಆಟಮ್ ಎಲ್ಲಿದೆ ಅಂತ ನೋಡ್ಕೋಬೇಕು. ನೆಗೆಟಿವ್ ಕಾಂಪ್ಲೆಕ್ಸ್ ಅಲ್ಲಿ ಇದ್ದಾಗ ದ ನೇಮ್ ಶುಡ್ ಬಿ ಎಂಡ್ ವಿತ್ AT. ಇಲ್ಲಿ ಐರನ್ ಅಂತ ಬರೀಬಾರ್ದು. ಹೆನ್ಸ್ ATE ಫೆರೇಟ್ ಅಂತ ನೇಮ್ ಮಾಡಬೇಕು. ಕರೆಕ್ಟಾ? Hence the name of this compound is potassium hexacyanoferrate. After that, name of the central metal atom is over. Then oxidation number of the central metal atom must be represented in the parentheses. ಇಲ್ಲಿ ರೋಮನ್ ಲೆಟರ್ ಅಲ್ಲಿ ರೆಪ್ರೆಸೆಂಟ್ ಮಾಡಬೇಕು ಸೆಂಟ್ರಲ್ ಮೆಟಲ್ ಆಟಮ್ ದು ಆಕ್ಸಿಡೇಷನ್ ನಂಬರ್. ಲೆಟ್ us find out the oxidation number. potassium ಎಷ್ಟಿದೆ? 4 ಇದೆ. Each potassium is having +1 oxidation state. Iron we need to calculate. Number of cyanide ions are 6. Each cyanide ions are having -1 oxidation state equated to 0. 4 plus x minus 6 equated to 0. X minus 2 equated to 0. X is equal to +2. What is the oxidation number of a central metal atom? Iron +2. ಅಂದ್ರೆ 2 ಅನ್ನೋ ನಂಬರ್ ನ ರೋಮನ್ ಲೆಟರ್ಸ್ ಅಲ್ಲಿ ಬರೆದು ಬಿಟ್ಬಿಡೋದು. Hence the IUPAC name of the complex, this complex is potassium hexacyanoferrate 2. ಅರ್ಥ ಆಯ್ತಾ? ಫಸ್ಟ್ ಕ್ಯಾಟಯಾನು, ಆಮೇಲೆ ಆನಯನ್ ಅನ್ನ ನೇಮ್. ಒಂದು ಆನಯನ ಕಾಂಪ್ಲೆಕ್ಸ್ ಇದ್ದಾಗ ಲಿಗ್ಯಾಂಡ್ಗಳನ್ನ ಒಂದು ಬ್ರಾಕೆಟ್ ಬಂದ್ಬಿಟ್ರೆ ಫಸ್ಟ್ ಲಿಗ್ಯಾಂಡ್ ಅನ್ನ ನೇಮ್ ಮಾಡ್ಬಿಡಿ. ಅದು ಪಾಸಿಟಿವ್ ಆಗಿರಲಿ, ನೆಗೆಟಿವ್ ಆಗಿರಲಿ. ಬಟ್ ಸೆಂಟ್ರಲ್ ಮೆಟಲ್ ಆಟಮ್ ಅನ್ನ ನೇಮ್ ಮಾಡಬೇಕಾದ್ರೆ ಮಾತ್ರ ಕೇರ್ಫುಲ್ ಆಗಿ ಅಬ್ಸರ್ವ್ ಮಾಡಿ. ಇಫ್ ಇಟ್ ಈಸ್ ನೆಗೆಟಿವ್ ಕಾಂಪ್ಲೆಕ್ಸ್ ಓನ್ಲಿ, ದ ನೇಮ್ ಶುಡ್ ಬಿ ಎಂಡ್ ವಿತ್ AT. ಅದರ್ ದ್ಯಾನ್ ನೆಗೆಟಿವ್ complex, whether it may be positive or neutral complex, in that case the name of the central metal atom is as it is, no change. Okay, ಅರ್ಥ ಆಗಿದೆ. ಓಕೆ, ಈ ಒಂದು ಕಾಂಪ್ಲೆಕ್ಸ್ ಅನ್ನ ನೇಮ್ ಮಾಡೋಣ. ಫಸ್ಟ್ ಕ್ಯಾಟಯಾನ್. ಆ ಫಸ್ಟ್ ರೂಲ್ ನೆನಪಿಟ್ಕೊಳ್ಳಿ. ಕ್ಯಾಟಯಾನ್ ಈಸ್ ನೇಮ್ಡ್ ಫಾಲೋಡ್ ಬೈ ಆನಯನ್. ವಿಚ್ ಇಸ್ ಕ್ಯಾಟಯಾನ್ ಹಿಯರ್? ಇಲ್ಲಿ ಫಸ್ಟೇ ಸಿಂಪಲ್ ಅಯಾನ್ ಬಂದಿಲ್ಲ, ಇಲ್ಲಿ ಫಸ್ಟೇ ಕಾಂಪ್ಲೆಕ್ಸ್ ಬಂದಿದೆ. ಅಂಡ್ ಕಾಂಪ್ಲೆಕ್ಸ್ ಈಸ್ ದ ಕ್ಯಾಟಯಾನ್ ಅಂಡ್ ಸಿಂಪಲ್ ಅಯಾನ್ ಈಸ್ ದ ಆನಯನ್. SO4 ಅಂತ ನೇಮ್ ಗೊತ್ತಿದೆ, ಸಲ್ಫೇಟ್. ಈಗ ಕಾಂಪ್ಲೆಕ್ಸ್ ಅನ್ನ ಫಸ್ಟ್ ನೇಮ್ ಮಾಡಬೇಕಿಲ್ಲಿ.
ಅವಾಗಲೇ ಸಿಂಪಲ್ ಅಯಾನ್ ಇತ್ತು, ಅದಕ್ಕೆ ಸಿಂಪಲ್ ಅಯಾನ್ ನೇಮ್ ಮಾಡಿದ್ವಿ. ಇಲ್ಲಿ ಕಾಂಪ್ಲೆಕ್ಸ್ ಆಮೇಲೆ ಬಂತು, ಬಟ್ ಇದರಲ್ಲಿ ಏನಾಗಿದೆ, ಫಸ್ಟೇ ಕಾಂಪ್ಲೆಕ್ಸ್ ಬಂದಿದೆ. ಫಸ್ಟ್ ವಿ ಹ್ಯಾವ್ ಟು ನೇಮ್ ದ ಕಾಂಪ್ಲೆಕ್ಸ್ ಫಸ್ಟ್. ಹಾಗಾದ್ರೆ ಕಾಂಪ್ಲೆಕ್ಸ್ ನೇಮ್ ಮಾಡ್ಬೇಕಾದ್ರೆ ಯಾರನ್ನ ಫಸ್ಟ್ ನೇಮ್ ಮಾಡಬೇಕು? ನೇಮ್ ಆಫ್ ದ ಲಿಗ್ಯಾಂಡ್. ಯಾರು ಇದರ ಲಿಗ್ಯಾಂಡ್? ಇಲ್ಲಿ NH3 ಅಂದ್ರೆ ಅಮೈನ್. ನೇಮ್ಸ್ ಲಿಸ್ಟ್ ಇದೆ NCERT ಟೆಕ್ಸ್ಟ್ ಬುಕ್ ಅಲ್ಲಿ. ನೇಮ್ ಆಫ್ ದ ಲಿಗ್ಯಾಂಡ್, ನ್ಯೂಟ್ರಲ್ ಲಿಗ್ಯಾಂಡ್ಸ್, ನೆಗೆಟಿವ್ಲಿ ಚಾರ್ಜ್ ಲಿಗ್ಯಾಂಡ್ಸ್ ಲಿಸ್ಟ್ ಇದೆ. ಅದನ್ನ ನೀವು ಪ್ರಾಕ್ಟೀಸ್ ಮಾಡಿ ಗೊತ್ತಾಗುತ್ತೆ. NH3 ಇದ್ದಾಗ ಅಮೈನ್. ಎಷ್ಟು ಅಮೈನ್ ಇದೆ? 4 ಇದೆ. 4 ಇದ್ದಾಗ ನಾವು ಏನು ಪ್ರಿಫಿಕ್ಸ್ ಯೂಸ್ ಮಾಡಬೇಕು? ಟೆಟ್ರಾ. ಟೆಟ್ರಾ ಅಮೈನ್. ಓಕೆ, ನೇಮ್ ಆಫ್ ದ ಲಿಗ್ಯಾಂಡ್ ಈಸ್ ಓವರ್. Then name of the central metal atom. This central metal atom is either in positive or negative complex. Positive. In that positive complex, name of the central metal atom as it is. Cu ಅಂದ್ರೆ ಏನು? ಕಾಪರ್. ಕಾಪರ್ ಅಂತಾನೆ ಬರುತ್ತೆ. After name of the central metal atom, next ಯಾರನ್ನ ನೀವು ಏನು ಮಾಡಬೇಕು? Oxidation number ಅನ್ನ ನಾವು represent ಮಾಡಬೇಕು in the parenthesis. Let us find out the oxidation number of copper. Copper alva X plus 4 into what is the charge of ammonia? Definitely it is a neutral ligand, hence the charge will be 0 plus SO4 ಗೆ ಚಾರ್ಜ್ ಗೊತ್ತಿದೆ. anion simple anion SO4, S ಬೇರೆ ಆಕ್ಸಿಜನ್ ಬೇರೆ ಅಲ್ಲ. SO4 ಗೆ ಟೋಟಲ್ ಚಾರ್ಜ್ ಬಂದು -2 equated to 0. 4 into 0 ಅಂದ್ರೆ 0. X is equal to -2 ಆ ಕಡೆ ಹೋದ್ರೆ +2. Here also the oxidation number is this. ಇಲ್ಲಿಗೆ ಬಿಟ್ಬಿಡಂಗಿಲ್ಲ, ಯಾಕಂದ್ರೆ ನಾವು ಇಷ್ಟೊತ್ತು ನೇಮ್ ಮಾಡಿರೋದು ಬರೀ ಕಾಂಪ್ಲೆಕ್ಸ್ ಕ್ಯಾಟಯನ್ ಅನ್ನ ಮಾತ್ರ ನೇಮ್ ಮಾಡಿದೀವಿ. ಆನಯನ್ ಒಂದಿದೆ, SO4 ಗೆ ಚಾರ್ಜ್ ಹೇಳಿದೆ ನಾನು ಈಗ 2- SO4 2- ಅಂತ ಹೇಳಿದೆ. ಹಾಗಾದ್ರೆ ಆನಯನ್ ಯಾವುದು? SO4 ಅಂದ್ರೆ ಏನು? ಸಲ್ಫೇಟ್. SO4 is nothing but sulfate. Clear? The name of this compound is tetraamine copper 2 sulfate. This is potassium hexacyanoferrate 2. ಓಕೆ, ನೆಕ್ಸ್ಟ್ ಈಗ ಈ ಲಾಸ್ಟ್ ಕಾಂಪ್ಲೆಕ್ಸ್ ನ್ಯೂಟ್ರಲ್ ಕಾಂಪ್ಲೆಕ್ಸ್ ನೋಡೋಣ. ಇಲ್ಲಿ ಕ್ಯಾಟಯನು ಆನಯನು ಅನ್ನೋ ಕಾನ್ಸೆಪ್ಟೇ ಬರಲ್ಲ, ಯಾಕಂದ್ರೆ ಇದು ನ್ಯೂಟ್ರಲ್ ಆಗಿರೋದ್ರಿಂದ ಇಲ್ಲಿ ಫಸ್ಟ್ ಈ ಕಾಂಪ್ಲೆಕ್ಸ್ ನೇ ಫಸ್ಟ್ ಡೈರೆಕ್ಟ್ ಆಗಿ ನೇಮ್ ಮಾಡಬೇಡ. ಓಕೆ, ಒಂದು ಕಾಂಪ್ಲೆಕ್ಸ್ ನ ನೇಮ್ ಮಾಡ್ಬೇಕಾದ್ರೆ ಫಸ್ಟ್ ಯಾರನ್ನ ನೇಮ್ ಮಾಡಬೇಕು? ಸೆಂಟ್ರಲ್ ಮೆಟಲ್ ಆಟಮ್ ಪಕ್ಕದಲ್ಲಿರೋ ಲಿಗ್ಯಾಂಡ್ ಗಳನ್ನ ಫಸ್ಟ್ ನೇಮ್ ಮಾಡಬೇಕು. ಎಷ್ಟು ಲಿಗ್ಯಾಂಡ್ಸ್ ಇದೆ? ಟೋಟಲ್ ಎಷ್ಟು ಲಿಗ್ಯಾಂಡ್ಸ್ ಇದೆ? 4 ಇದೆ. ಹೆನ್ಸ್ ಟೆಟ್ರಾ. What is the name of that ligand? CO? Carbonyl. CO is nothing but carbonyl. Tetracarbonyl. Neutral ligand ಇದ್ದಾಗ ಕೂಡ ನೇಮ್ ಆಫ್ ದ ಸೆಂಟ್ರಲ್ ಮೆಟಲ್ ಆಟಮ್ ಚೇಂಜಸ್ ಆಗಲ್ಲ. Ni is nothing but nickel. Ni is nothing but nickel. ಇಲ್ಲಿ ಮಾತ್ರ 0 ಇದ್ದಾಗ ಆಕ್ಸಿಡೇಷನ್ ನಂಬರ್ ಏನಾದ್ರು 0 ಬಂದ್ರೆ ಮೆನ್ಷನ್ ಮಾಡಲೇಬೇಕು. ಅದು ಕೂಡ ಆಕ್ಸಿಡೇಷನ್ ನಂಬರ್ ನ ಮೆನ್ಷನ್ ಮಾಡೋಣ. ನಿಕಲ್ X plus 4 into 0 equated to 0. Therefore X is equal to 0 ಮೆನ್ಷನ್ ಮಾಡಬಹುದು. Hence the name of this compound is tetracarbonyl nickel 0. Clear? These are the rules. First ಒಂದು ಕಾಂಪ್ಲೆಕ್ಸ್ ಅನ್ನ ಕೊಟ್ಟಾಗ ಕ್ಯಾಟಯನ್ ಅನ್ನ ನೇಮ್ ಮಾಡಿ, ಆಮೇಲೆ ಆನಯನ್ ಅನ್ನ ನೇಮ್ ಮಾಡಿ. ಸಪೋಸ್ ಕ್ಯಾಟಯನ್ ಅಥವಾ ಆನಯನ್ ಕಾಂಪ್ಲೆಕ್ಸ್ ಏನಾದರೂ ಬಂದಾಗ ಫಸ್ಟ್ ಲಿಗ್ಯಾಂಡ್ಸ್ ಅನ್ನ ನೇಮ್ ಮಾಡಿ, ಲಿಗ್ಯಾಂಡ್ ಅನ್ನ ನೇಮ್ ಮಾಡಿದಾದ್ಮೇಲೆ ನಾವು ಸೆಂಟ್ರಲ್ ಮೆಟಲ್ ಆಟಮ್ ಅನ್ನ ನೇಮ್ ಮಾಡಬೇಕಾಗುತ್ತೆ. ಈ ರೂಲ್ಸ್ ಅನ್ನ ಆಲ್ರೆಡಿ ಹೇಳಿದ್ದೀನಿ. ಜಸ್ಟ್ ಇನ್ನೊಂದ್ಸರಿ ನೀವು ಕ್ಲೀನ್ ಆಗಿ ಅರ್ಥ ಮಾಡ್ಕೊಳ್ಳಿ. ಆಮೇಲೆ ನಾವು ಈ ಒಂದು ನಾಮಂತಿಯೇಚರ್ ಮಾಡೋದು ನಮಗೆ ಈಸಿ ಆಗುತ್ತೆ. ಓಕೆ, ಐ ವಿಲ್ ಟೇಕ್ ಸೆವರಲ್ ಎಕ್ಸಾಂಪಲ್ಸ್. ಇನ್ನು ಬೇರೆ ಎಕ್ಸಾಂಪಲ್ಸ್ ನ ತಗೋಣ. ಓಕೆ, ಫಸ್ಟ್ ಒನ್. ಓಕೆ, ರೈಟ್ ದ IUPAC ನೇಮ್ ಆಫ್ ದ ಫಾಲೋಯಿಂಗ್ ಕಾಂಪೌಂಡ್. NCERT ಇರೋ ಎಕ್ಸಾಂಪಲ್ ತಗೋತಾ ಇದ್ದೀನಿ. ಫಸ್ಟ್ ಒನ್ ಈಸ್ PT NH3 twice Cl NO2. ನೋಡಿ, ಲಿಗ್ಯಾಂಡ್ಸ್ ಕೂಡ ಇದು ಹೋಮೋಲೆಪ್ಟಿಕ್ ಕಾಂಪ್ಲೆಕ್ಸ್ ಹೆಟ್ರೋಲೆಪ್ಟಿಕ್ ಕಾಂಪ್ಲೆಕ್ಸ್ ಅಂತ ತಗೊಂಡಾಗ ಡೆಫಿನೆಟ್ಲಿ ಇಟ್ ಈಸ್ ಎ ನ್ಯೂಟ್ರಲ್ ಅಂಡ್ ಹೆಟ್ರೋಲೆಪ್ಟಿಕ್ ಕಾಂಪ್ಲೆಕ್ಸ್, ಬಿಕಾಸ್ ಮೋರ್ ದನ್ ಒನ್ ಟೈಪ್ ಆಫ್ ಲಿಗ್ಯಾಂಡ್ಸ್ ಇದೆ. ಬಟ್ ಯಾವುದೇ ಒಂದು ಕಾಂಪ್ಲೆಕ್ಸ್ ನ ಹೆಂಗ್ ರೆಪ್ರೆಸೆಂಟ್ ಮಾಡ್ತಾರೆ ಅಂತ ಹೇಳ್ತೀನಿ ನೋಡಿ. ಫಸ್ಟ್ ಸೆಂಟ್ರಲ್ ಮೆಟಲ್ ಆಟಮ್ ಇರುತ್ತೆ, ಪಕ್ಕದಲ್ಲಿ ಲಿಗ್ಯಾಂಡ್ಸ್ ಇರುತ್ತೆ. ಮೋರ್ ದ್ಯಾನ್ ಒನ್ ಟೈಪ್ ಆಫ್ ಲಿಗ್ಯಾಂಡ್ಸ್ ಇದ್ದಾಗ ಯಾವ ತರ ಅರೇಂಜ್ ಆಗಿರುತ್ತೆ, ಯಾವುದನ್ನ ಫಸ್ಟ್ ಬರಿಬೇಕು ಅಂದ್ರೆ ಆಲ್ಫಾಬೆಟಿಕಲ್ ಆರ್ಡರ್ ನೋಡಿ. ಅಮೈನ್ ಎ ಇಂದ ಸ್ಟಾರ್ಟ್ ಆಗುತ್ತೆ, ಕ್ಲೋರಿಡೋ ಸಿ ಇಂದ ಸ್ಟಾರ್ಟ್ ಆಗುತ್ತೆ, ನೈಟ್ರಿಟೋ NO2 ಇಸ್ ನಥಿಂಗ್ ಬಟ್ ನೈಟ್ರಿಟೋ ಅದು N ಇಂದ ಸ್ಟಾರ್ಟ್ ಆಗುತ್ತೆ. ಆಲ್ಫಾಬೆಟಿಕಲ್ ಆರ್ಡರ್ ಅಲ್ಲಿ ಲಿಗ್ಯಾಂಡ್ಸ್ ಅನ್ನ ಅರೇಂಜ್ ಮಾಡಿರ್ತಾರೆ. ವಾಟ್ ಈಸ್ IUPAC ನೇಮ್ ಆಫ್ ದ ಕಾಂಪ್ಲೆಕ್ಸ್? ಇದು ನ್ಯೂಟ್ರಲ್ ಕಾಂಪ್ಲೆಕ್ಸ್ ಆಗಿರೋದ್ರಿಂದ ಕ್ಯಾಟಯನು ಆನಯನು ಬರೋದೇ ಇಲ್ಲ. ಈಗ ಒಂದು ಕಾಂಪ್ಲೆಕ್ಸ್ ಅನ್ನ ಫಸ್ಟ್ ನೇಮ್ ಮಾಡಬೇಕಾದ್ರೆ
ಯಾರನ್ನ ನೇಮ್ ಮಾಡಬೇಕು ಕಾಂಪ್ಲೆಕ್ಸ್ ಅಲ್ಲಿ? ಲಿಗ್ಯಾಂಡ್ಗಳನ್ನ ನೇಮ್ ಮಾಡಬೇಕು. ಬಟ್ ಇಲ್ಲಿ ಒಂದಲ್ಲ ಎರಡಲ್ಲ 3 ಟೈಪ್ಸ್ ಆಫ್ ಲಿಗ್ಯಾಂಡ್ಸ್ ಇದೆ. 3 ಲಿಗ್ಯಾಂಡ್ ಇದ್ದಾಗ ನಾವೇನ್ ಮಾಡಬೇಕು? ಆಲ್ಫಾಬೆಟಿಕಲ್ ಆರ್ಡರ್ ಇಂದ ಲಿಗ್ಯಾಂಡ್ಗಳನ್ನ ನೇಮ್ ಮಾಡ್ತಾ ಬರಬೇಕು. ಹಾಗಾದ್ರೆ ಇಲ್ಲಿ ಫಸ್ಟ್ ಎ ಇಂದ ಸ್ಟಾರ್ಟ್ ಆಗುತ್ತೆ. ಅಮೈನ್ ಎಷ್ಟಿದೆ? 2. ಡೈಅಮೈನ್. ಓಕೆ, ಅಮೈನ್ ನೇಮ್ ಆಯ್ತು. ನೆಕ್ಸ್ಟ್ ಇವರಿಬ್ಬರಿಗೂ ಕಂಪೇರ್ ಮಾಡಿದಾಗ ಆಲ್ಫಾಬೆಟಿಕಲ್ ಆರ್ಡರ್ ಯಾರು ಫಸ್ಟ್ ಬರುತ್ತೆ? Cl. ಇಟ್ ಈಸ್ ನೆಗೆಟಿವ್ಲಿ ಚಾರ್ಜ್ ಲಿಗ್ಯಾಂಡ್, ಹೆನ್ಸ್ the name is chlorido. Negatively charged ligand name should be end with O. NO2 also negatively charged ligand. Nitrito N ಅಂತ ಬರಿಬೇಕು ನೋಡಿ. ಸಪೋಸ್ ಹೇಳ್ತೀನಿ ನೋಡಿ, ಯಾವುದೇ ಒಂದು ಕಾಂಪ್ಲೆಕ್ಸ್ ಅಲ್ಲಿ NO2 ಮತ್ತೆ ONO ಇದ್ದಾಗ, ಯಾಕಂದ್ರೆ ಇದು ಆಂಬಿಡೆಂಟ್ ಲಿಗ್ಯಾಂಡ್ ಹೇಳಿದ್ದೀನಿ ನಾನು. Sometimes nitrogen will donate pair of electrons to the central metal atom. In some cases, oxygen may donate electrons to the central metal atom. If first day nitrogen ಇದ್ದಾಗ ನೈಟ್ರಿಟೋ N ಅಂತ ಮೆನ್ಷನ್ ಮಾಡಿ, ಆಕ್ಸಿಜನ್ ಇದ್ದಾಗ ನೈಟ್ರಿಟೋ O. ಯಾಕೆ ಇಲ್ಲಿ N ಅನ್ನ ಮೆನ್ಷನ್ ಮಾಡಬೇಕು ಅಂದ್ರೆ NO2 ಗ್ರೂಪ್ ಅಲ್ಲಿ ನೈಟ್ರೋಜನ್ ಡೋನರ್ ಆಟಮ್ ಅನ್ನೋದನ್ನ ಇಂಡಿಕೇಟ್ ಮಾಡುತ್ತೆ. ನೈಟ್ರಿಟೋ N. ನೇಮ್ ಆಫ್ ದ ಲಿಗ್ಯಾಂಡ್ಸ್ ಓವರ್. ದೆನ್ ನೇಮ್ ಆಫ್ ದ ಸೆಂಟ್ರಲ್ ಮೆಟಲ್ ಆಟಮ್, ನ್ಯೂಟ್ರಲ್ ಕಾಂಪ್ಲೆಕ್ಸ್ ಆಗಿರೋದ್ರಿಂದ ನೇಮ್ ಆಫ್ ದ ಸೆಂಟ್ರಲ್ ಮೆಟಲ್ ಆಟಮ್ ಆಸ್ ಇಟ್ ಈಸ್. ವಾಟ್ ಈಸ್ ದ ನೇಮ್? ಪ್ಲಾಟಿನಮ್. ಡೈರೆಕ್ಟ್ ಆಗಿ ಪ್ಲಾಟಿನಮ್ ಅಂತಾನೆ ಬರೀತೀವಿ. ಆಮೇಲೆ ಆಕ್ಸಿಡೇಷನ್ ನಂಬರ್ ಅನ್ನ ಬರೀಬೇಕು. ಹೇಳಿದಿನಲ್ಲ, ಫಸ್ಟ್ ನೇಮ್ ಆಫ್ ದ ಲಿಗ್ಯಾಂಡ್, ಸೆಂಟ್ರಲ್ ಮೆಟಲ್ ಆಟಮ್, ಫಾಲೋಡ್ ಬೈ ಆಕ್ಸಿಡೇಷನ್ ನಂಬರ್. ಲೆಟ್ ಅಸ್ ಕ್ಯಾಲ್ಕುಲೇಟ್ ದ ಆಕ್ಸಿಡೇಷನ್ ನಂಬರ್. ಪ್ಲಾಟಿನಮ್ ಅಲ್ವಾ, X ಪ್ಲಸ್ ಅಮೋನಿಯಾ 2 ಇದೆ, ನ್ಯೂಟ್ರಲ್ ಚಾರ್ಜ್ ಇಲ್ಲ 0, ಕ್ಲೋರಿನ್ ಗೆ ಚಾರ್ಜ್ -1, NO2 ಕೂಡ ನೆಗೆಟಿವ್ಲಿ ಚಾರ್ಜ್ ಲಿಗ್ಯಾಂಡ್ -1, NO2 ಒಂದೇ ಇರೋದು, ಈಕ್ವೇಟೆಡ್ ಟು 0. therefore x - 2 ಈಕ್ವೇಟೆಡ್ ಟು 0, x is equal to 2. ಅದನ್ನ ಪ್ಯಾರಂಥೆಸಿಸ್ ಅಲ್ಲಿ ರೆಪ್ರೆಸೆಂಟ್ ಮಾಡ್ತಾರೆ. This is the IUPAC name of this compound. Okay, let me take one more example. K3 Cr C2O4 tries. K3 Cr C2O4 try. What is the name of this compound? ಈಗ ಒಂದು ನಿಮಿಷ ಫಸ್ಟ್ ಅಬ್ಸರ್ವ್ ಮಾಡಿ. ಇಲ್ಲಿ ಫಸ್ಟ್ ಪೊಟ್ಯಾಷಿಯಂ ಬಂದಿದೆ ಅಂದ್ರೆ ಇದು ಕ್ಯಾಟಯನ್, ಇಲ್ಲಿ ಆಮೇಲೆ ಕಾಂಪ್ಲೆಕ್ಸ್ ಬಂದಿದೆ ಅಂದ್ರೆ ಆನೈನ್. ಯಾರೆಲ್ಲ ಫಸ್ಟ್ ನೇಮ್ ಮಾಡಬೇಕು? ಕ್ಯಾಟಯನ್ ಅನ್ನ ನೇಮ್ ಮಾಡಬೇಕು. ಯಾರಿದ್ದಾರೆ ಕ್ಯಾಟಯನ್? ಇಲ್ಲಿ ಪೊಟ್ಯಾಷಿಯಂ. ಟ್ರೈ ಪೊಟ್ಯಾಷಿಯಂ ಅಂತ ನೇಮ್ ಮಾಡಬಾರ್ದು. ಈ ತರ ಪ್ರಿಫಿಕ್ಸಸ್ ಯೂಸ್ ಮಾಡಬೇಕಾದ್ರೆ ಸ್ಕ್ವೇರ್ ಬ್ರಾಕೆಟ್ ಒಳಗಡೆ ಇರೋರಿಗೆ ಲಿಗ್ಯಾಂಡ್ಗೆ ಮಾತ್ರ. ಓಕೆ, ಪೊಟ್ಯಾಷಿಯಂ ಅದೆಷ್ಟಾದ್ರೂ ಇಲ್ಲಿ ಪೊಟ್ಯಾಷಿಯಂ. ಓಕೆ, ಕ್ಯಾಟಯನ್ ನೇಮ್ ಈಸ್ ಓವರ್. ನೇಮ್ ಆಫ್ ದ ಆನೈನ್. ಆನೈನ್ ಕಾಂಪ್ಲೆಕ್ಸ್ ಆಗಿದೆ. ಇಲ್ಲಿ ಕಾಂಪ್ಲೆಕ್ಸ್ ಆಗಿರೋದ್ರಿಂದ ಫಸ್ಟ್ ಯಾರನ್ನ ನೇಮ್ ಮಾಡಬೇಕು? ಲಿಗ್ಯಾಂಡ್. ಯಾವ್ದಿದು? C2O4 ಅಂದ್ರೆ ಆಕ್ಸಲೇಟ್. C2O4 ಅಂದ್ರೆ ನೋಡಿ ಇದು ಆಕ್ಸಲೇಟ್. C2O4 2- ನೆಗೆಟಿವ್ಲಿ ಚಾರ್ಜ್ ಲಿಗ್ಯಾಂಡ್. ಹೆನ್ಸ್ ನೇಮ್ ಆಫ್ ದ ಲಿಗ್ಯಾಂಡ್ ಮಸ್ಟ್ ಬಿ ಆಕ್ಸಲೇಟೋ. ನೆಗೆಟಿವ್ಲಿ ಚಾರ್ಜ್ಡ್ ಲಿಗ್ಯಾಂಡ್ ನೇಮ್ ಶುಡ್ ಬಿ ಎಂಡ್ ವಿತ್ O, ಆಕ್ಸಲೇಟೋ. ಓಕೆ, ಇಲ್ಲಿ ಎಷ್ಟಿದೆ? 3 ಇದೆ, ಅದಕ್ಕೆ ಟ್ರೈ. ಪೊಟ್ಯಾಷಿಯಂ ಟ್ರೈ ಆಕ್ಸಲೇಟೋ. ಓಕೆ, ಇದು ನೆಕ್ಸ್ಟ್ ಇದು ಸೆಂಟ್ರಲ್ ಮೆಟಲ್ ಆಟಮ್. ಕ್ರೋಮಿಯಂ ಇದೆ, ನೆಗೆಟಿವ್ ಕಾಂಪ್ಲೆಕ್ಸ್ ಅಲ್ವಾ, ಹೆನ್ಸ್ ಕ್ರೋಮಿಯಂ ಅಂತ ಬರೀಬೇಕಾ, ಕ್ರೋಮೇಟ್ ಅಂತ ಬರೀಬೇಕಾ? ಡೆಫಿನೆಟ್ಲಿ chromate, because it is a negative complex. In that negative complex, name of the central metal atom should end with ATE. After that, oxidation number. Potassium 3 is 3 into 1 plus X plus 3 oxalate ion ಇದೆ. ಈ ತರ ಬರ್ತಿದೆ. Oxalate ion charge ಬಂದು -2 equated to 0. 3 plus X minus 6 equated to 0. Therefore, X is equal to +3. Hence, oxidation number is +3. Clear? Clear? This is the IUPAC name of this compound. Okay. I'll take one more example. CO NH3 5 times CO3 Cl. This is also heteroleptic complex because more than one type of ligands are there. NH3 is nothing but amine. CO3 ಗೊತ್ತಿದೆ, ಫಸ್ಟ್ ಇಯರ್ ಅಲ್ಲಿ ಓದಿದ್ರೆ ಕಾರ್ಬೋನೇಟ್. ಡಿಟೆಕ್ಷನ್ ಆಫ್ ಆಸಿಡ್ ರಾಡಿಕಲ್ ಅಲ್ಲಿ ಫಸ್ಟ್ ಬರುತ್ತೆ CO3 2-. ದ ಚಾರ್ಜ್ ಆಫ್ CO3 is 2-. ಗೊತ್ತಿರಬೇಕು ಇವೆಲ್ಲ. ಕಾರ್ಬೋನೇಟ್ ಅಂದ್ರೆ ನೆಗೆಟಿವ್ಲಿ ಚಾರ್ಜ್ ಲಿಗ್ಯಾಂಡ್ಸ್ ನೇಮ್ ಅನ್ನ ನಾವು O ಇಂದ ಎಂಡ್ ಮಾಡಬೇಕಾಗುತ್ತೆ. ಅಲ್ಲಿಗೆ ಇದು ಕಾರ್ಬೋನೇಟೋ.
ಇದು ಅಮೈನ್. ಫಸ್ಟ್ ಲಿಗ್ಯಾಂಡ್ಗಳನ್ನ ನೇಮ್ ಮಾಡೋಣ. ಯಾವ್ದಿದೆ? ಫಸ್ಟ್ ಅಮೈನ್ ಇದೆ. ಕಾರ್ಬೋನೇಟೋ ಸ್ಟಾರ್ಟ್ ಫ್ರಮ್ ಸಿ. ಆಲ್ಫಾಬೆಟಿಕಲ್ ಆರ್ಡರ್ ಫಸ್ಟ್ ಯಾವ್ದು ಬರುತ್ತೆ? ಅಮೈನ್ ಅಂತ, ಅಮೈನ್ ಎ ಅಂತ ಬರುತ್ತೆ. ಅದು ಅಮೈನ್ ಅನ್ನು ಫಸ್ಟ್ ನೇಮ್ ಮಾಡೋಣ. ಎಷ್ಟು ಅಮೈನ್ ಇದೆ? 5 ಇದೆ. ಹೆನ್ಸ್ ಪೆಂಟಾ ಅಮೈನ್. ಪೆಂಟಾ ಅಮೈನ್. ಓಕೆ. Next to CO3 is nothing but carbonate, but it is negatively charged ligand, hence its name should be end with O. Carbonato. Pentaamine carbonato. Name of the central metal atom. ಇದು ಪಾಸಿಟಿವ್ ಕಾಂಪ್ಲೆಕ್ಸ್. ಇದು ಫಸ್ಟ್ ಕಾಂಪ್ಲೆಕ್ಸ್ ಬಂದಿದೆ, ಆಮೇಲೆ ಆನೈನ್ ಇದೆ. ಈಗ ಪಾಸಿಟಿವ್ ಕಾಂಪ್ಲೆಕ್ಸ್ ಅಲ್ಲಿ ಇರತಕ್ಕಂತ ಸೆಂಟ್ರಲ್ ಮೆಟಲ್ ಆಟಮ್ ನೇಮು ಆಸ್ ಇಟ್ ಇಸ್ CO ಅಂತಂದ್ರೆ that is nothing but cobalt. After that oxidation number. Let us find out. X plus 5 into 0 plus CO3 ಗೆ ಚಾರ್ಜ್ ಏನಿದೆ? -2 ಪ್ಲಸ್ ಕ್ಲೋರಿನ್ ಗೆ ಚಾರ್ಜ್ ಬಂತು -1 ಈಕ್ವೇಟೆಡ್ ಟು 0. ಇಲ್ಲಿ -3 ಈಕ್ವೇಟೆಡ್ ಟು 0 ಅಂದ್ರೆ x is equal to +2. ಕೋಬಾಲ್ಟ್ 3. ಇಷ್ಟೊತ್ತು ನೇಮ್ ಮಾಡಿದ್ದು ನಾವು ಪಾಸಿಟಿವ್ ಕಾಂಪ್ಲೆಕ್ಸ್ ಅನ್ನ. ಆಮೇಲೆ ನೆಗೆಟಿವ್ ಅಯಾನ್ ಇದೆ. ಯಾವ್ದಿದೆ? ಕ್ಲೋರೈಡ್. Cl- ಬಂದು ಕ್ಲೋರೈಡ್. ಕ್ಲಿಯರ್? ದಿಸ್ ಇಸ್ ದ IUPAC ನೇಮ್. ಇನ್ನೊಂದು ಎಕ್ಸಾಂಪಲ್ ಇದೆ ನೋಡಿ. CO En ಟ್ರೈಸ್ Cl3. ಇದಕ್ಕೆ ಒಂದು ರೂಲ್ ಹೇಳಬೇಕು. ನಾನು ಆ ರೂಲ್ ಹೇಳಿಲ್ಲ, ಹೇಳ್ತೀನಿ. ವಾಟ್ ಈಸ್ ದಟ್ En ರೆಪ್ರೆಸೆಂಟ್? En ರೆಪ್ರೆಸೆಂಟ್ ಇಥೈಲಿನ್ ಡೈಅಮೈನ್. CH2NH2 CH2NH2. ಬಟ್ ನೇಮ್ ಮಾಡಬೇಕಾದ್ರೆ ಇಥೈಲಿನ್ ಡೈಅಮೈನ್ ಅಂತ ಬರೀಬಾರ್ದು. ಪೇರೆಂಟ್ ಚೈನ್ ಗೊತ್ತಿದೆ? 1 2. ನಂಬರ್ ಆಫ್ ಕಾರ್ಬನ್ ಆಟಮ್ಸ್ 2 ಇದೆ. ಈಥೇನ್ 1,2 ಡೈಅಮೈನ್. ಈಥೇನ್ 1,2 ಡೈಅಮೈನ್. NH3 ಇದ್ದಾಗ ಡಬಲ್ M ಯೂಸ್ ಮಾಡಿ. ಈ ತರ ಡೈಅಮೈನ್ ಅಂತ ಬಂದಾಗ ಇಲ್ಲಿ ಒಂದು ಸಿಂಗಲ್ M. ಈಥೇನ್ 1,2 ಡೈಅಮೈನ್. ಒಂದು ನಿಮಿಷ ನೋಡಿ, ಎಷ್ಟು ಈಥೇನ್ 1,2 En ಅಂದ್ರೆ ಒಂದು ಇಥೈಲಿನ್ ಡೈಅಮೈನ್ ಅಥವಾ ಈಥೇನ್ 1,2 ಡೈಅಮೈನ್. ಸೊ ಎಷ್ಟಿದೆ? 3 ಇದೆ. ಅಲ್ಲಿಗೆ ನಾವಿಲ್ಲಿ ಏನಂತ ನೇಮ್ ಮಾಡಬೇಕು? ಈಗ ಫಸ್ಟ್ ಕ್ಯಾಟಯನ್ ಯಾವುದು? ದಿಸ್ ಇಸ್ ಕ್ಯಾಟಯನ್, ದಿಸ್ ಇಸ್ ಆನೈನ್, ರೈಟ್? ಕ್ಯಾಟಯನ್ ಇಸ್ ನೇಮ್ಡ್ ಫಾಲೋಡ್ ಬೈ ಆನೈನ್. ಈಗ ಕ್ಯಾಟಯನ್ ಕಾಂಪ್ಲೆಕ್ಸ್ ಆಗಿರೋದ್ರಿಂದ ಫಸ್ಟ್ ಯಾರನ್ನ ನೇಮ್ ಮಾಡಬೇಕು? ಲಿಗ್ಯಾಂಡ್. ಲಿಗ್ಯಾಂಡ್ ಯಾರಿದ್ದಾರೆ ಇಲ್ಲಿ? ಈಥೇನ್ 1,2 ಡೈಅಮೈನ್. ಎಷ್ಟಿದೆ? 3 ಇದೆ. ಅಲ್ಲಿಗೆ ಯಾವ ಪ್ರಿಫಿಕ್ಸ್ ನ ಯೂಸ್ ಮಾಡಬೇಕು? ಟ್ರೈ ಯೂಸ್ ಮಾಡಬೇಕಾ? ಖಂಡಿತ ಇಲ್ಲ. ಅದಕ್ಕೆ ಸಪರೇಟ್ ಪ್ರಿಫಿಕ್ಸಸ್ ಬರುತ್ತೆ. ಯಾಕೆ ಅಂದ್ರೆ ಇಫ್ ದ ನೇಮ್ ಆಫ್ ದ ಲಿಗ್ಯಾಂಡ್ ಆಲ್ರೆಡಿ ಕಂಟೈನಿಂಗ್ ಪ್ರಿಫಿಕ್ಸಸ್ ಲೈಕ್ ಡೈ, ಟ್ರೈ, ಟೆಟ್ರಾ, ಒಂದು ಲಿಗ್ಯಾಂಡ್ ನೇಮ್ ಅಲ್ಲೇ ಪ್ರಿಫಿಕ್ಸ್ ಬಂದ್ಬಿಟ್ಟಿದ್ರೆ ನೋಡಿ, ಡೈ ಅನ್ನೋ ಒಂದು ಪ್ರಿಫಿಕ್ಸ್ ಆಲ್ರೆಡಿ ಇಲ್ಲಿದೆ. ಅದಕ್ಕೆ ಮತ್ತೆ ಇನ್ನೊಂದ್ಸರಿ ಟ್ರೈ, ಟೆಟ್ರಾ, ಡೈ ಅಂತ ಯೂಸ್ ಮಾಡಬಾರ್ದು. ಇಫ್ ದ ಲಿಗ್ಯಾಂಡ್ ಆಲ್ರೆಡಿ ಕಂಟೈನಿಂಗ್ ದ ಪ್ರಿಫಿಕ್ಸಸ್ ಲೈಕ್ ಡೈ, ಟ್ರೈ, ಟೆಟ್ರಾ, ಪೆಂಟಾ ಅಂಡ್ ಸೋ ಆನ್, ಇನ್ ದಟ್ ಕೇಸ್ ಆ ತರದ ಲಿಗ್ಯಾಂಡ್ಸ್ 2 ಇದೆ ಅಂದ್ರೆ ಇನ್ಸ್ಟೆಡ್ ಆಫ್ ಯೂಸಿಂಗ್ ಡೈ ನಾವೇನಂತ ಯೂಸ್ ಮಾಡಬೇಕು? ಬಿಸ್ ಅಂತ ಯೂಸ್ ಮಾಡಬೇಕು. ಇನ್ಸ್ಟೆಡ್ ಸಪೋಸ್ ಆ ತರದ ಲಿಗ್ಯಾಂಡ್ಸ್ 3 ಇದೆ ನೋಡಿ, ಇಲ್ಲಿ ಇಥೈಲಿನ್ ಡೈಅಮೈನ್, ಈಥೇನ್ 1,2 ಡೈಅಮೈನ್ಗಳು ಎಷ್ಟಿದೆ? 3 ಇದೆ. ಇನ್ ದಟ್ ಕೇಸ್ ಇನ್ಸ್ಟೆಡ್ ಆಫ್ ಯೂಸಿಂಗ್ ಟ್ರೈ ವಿ ಕ್ಯಾನ್ ಯೂಸ್ ಟ್ರಿಸ್ ಅಂತ ಯೂಸ್ ಮಾಡಬೇಕು. 4 ಏನಾದರೂ ಇದ್ರೆ ಟೆಟ್ರಾಕಿಸ್ ಅಂತ ಯೂಸ್ ಮಾಡಬೇಕು. ಅರ್ಥ ಆಯ್ತಾ? ಟೆಟ್ರಾಕಿಸ್. ಇಫ್ ದ ನೇಮ್ ಆಫ್ ದ ಲಿಗ್ಯಾಂಡ್ ಆಲ್ರೆಡಿ ಕಂಟೈನಿಂಗ್ ದ ಪ್ರಿಫಿಕ್ಸಸ್, ಇನ್ ದಟ್ ಕೇಸ್ ದ ಸ್ಪೆಷಲ್ ಪ್ರಿಫಿಕ್ಸಸ್ ಆರ್ ಯೂಸ್. ಆ ತರದ್ 2 ಇದ್ರೆ ಬಿಸ್, 3 ಇದ್ರೆ ಟ್ರಿಸ್, 4 ಇದ್ರೆ ಟೆಟ್ರಾಕಿಸ್, 5 ಇದ್ರೆ ಪೆಂಟಾಕಿಸ್ ಅಂಡ್ ಸೋ ಆನ್. ಅರ್ಥ ಆಯ್ತಾ? ಅಲ್ಲಿಗೆ ಈಗ ನಾವಿಲ್ಲಿ ಲಿಗ್ಯಾಂಡ್ ಅನ್ನ ನೇಮ್ ಮಾಡ್ಬೇಕಾದ್ರೆ ಟ್ರೈ ಅನ್ನೋ ವರ್ಡ್ ಯೂಸ್ ಮಾಡಬಾರ್ದು. ಟ್ರೈ ಯೂಸ್ ಮಾಡಬಾರ್ದು. ಯಾಕೆಂದ್ರೆ ಆಲ್ರೆಡಿ ನೇಮ್ ಆಫ್ ದ ಲಿಗ್ಯಾಂಡ್ ಅಲ್ಲೇ ಆಲ್ರೆಡಿ ಇನ್ನೊಂದು ಪ್ರಿಫಿಕ್ಸ್ ಇದೆ. ಅದಕ್ಕೆ ಇಲ್ಲಿ ಟ್ರೈ ಅನ್ನೋ ಯೂಸ್ ಮಾಡೋ ಬದಲಾಗಿ ಟ್ರಿಸ್. ವಾಟ್ ಈಸ್ ದ ನೇಮ್ ಆಫ್ ದಟ್ En? ಟ್ರಿಸ್ ಈಥೇನ್ 1,2 ಡೈಅಮೈನ್. ಬೇಕಾದ್ರೆ ಇದನ್ನ ಬ್ರಾಕೆಟ್ ಅಲ್ಲಿ ಬರ್ಕೋಬಹುದು. ಟ್ರಿಸ್ ಈಥೇನ್ 1,2 ಡೈಅಮೈನ್. ಇದು ಕೋಬಾಲ್ಟ್ ಪಾಸಿಟಿವ್ ಕಾಂಪ್ಲೆಕ್ಸ್ ಎಲ್ಲ ಇದೆ. ಹೆನ್ಸ್ ಕೋಬಾಲ್ಟ್. ಆಕ್ಸಿಡೇಷನ್ ನಂಬರ್ ಅನ್ನ ಬರೀಬೇಕು. ಆಕ್ಸಿಡೇಷನ್ ನಂಬರ್ ಅನ್ನ ಪ್ಯಾರಾಂಥಿಸಿಸ್ ಅಲ್ಲಿ ರೆಪ್ರೆಸೆಂಟ್ ಮಾಡಬೇಕು. ಓಕೆ, ಆಕ್ಸಿಡೇಷನ್ ನಂಬರ್ ಏನಾಗುತ್ತೆ? ಕೋಬಾಲ್ಟ್ ಅಲ್ವಾ? X ಪ್ಲಸ್ ಇಥೈಲಿನ್ ಡೈಅಮೈನ್ ನ್ಯೂಟ್ರಲ್ ಲಿಗ್ಯಾಂಡ್ ಚಾರ್ಜ್ ಇಲ್ಲ, ಪ್ಲಸ್ ನಂಬರ್ ಆಫ್ ಕ್ಲೋರಿನ್ 3 ಇದೆ, -1 ಈಕ್ವೇಟೆಡ್ ಟು 0. therefore X should be 3. ಆಕ್ಸಿಡೇಷನ್ ನಂಬರ್ is 3. ದೆನ್ ಈಗ ಇಷ್ಟೊತ್ತು ನಾವು ನೇಮ್ ಮಾಡಿದ್ದು ಕಾಂಪ್ಲೆಕ್ಸ್ ಅನ್ನ.
ಅಂದ್ರೆ ಪಾಸಿಟಿವ್ ಅಯಾನ್ ಕ್ಯಾಟಯನ್ ಅನ್ನ. ಇನ್ನು ಆನಯನ್ ಇದೆ, ಯಾವ್ದಿದೆ? ಕ್ಲೋರೈಡ್. ಟ್ರೈಕ್ಲೋರೈಡ್ ಅಂತ ಬರೀಬಾರ್ದು, ಟ್ರೈಕ್ಲೋರೈಡ್ ಅಂತ ಬರೀಬಾರ್ದು, ಬಿಕಾಸ್ ಇಟ್ ಈಸ್ ಅ ಸಿಂಪಲ್ ಅಯಾನ್. ಸಿಂಪಲ್ ಅಯಾನ್ಸ್ ಅನ್ನ ಏನ್ ಮಾಡಬೇಕಾದ್ರೆ ವಿ ಶುಡ್ ನಾಟ್ ಯೂಸ್ ದ ಪ್ರಿಫಿಕ್ಸಸ್ ಲೈಕ್ ಡೈ, ಟ್ರೈ, ಟೆಟ್ರಾ. ಈ ತರ ಪ್ರಿಫಿಕ್ಸಸ್ ನ ಯಾವಾಗ ಯೂಸ್ ಮಾಡಬೇಕು? ಓನ್ಲಿ ಫಾರ್ ನೇಮಿಂಗ್ ದ ಲಿಗ್ಯಾಂಡ್ಸ್. Clear? If the ligand name already containing prefixes like di, tri, tetra and so on, the special prefixes are used. ಯಾವುದು? 2 ಇದ್ರೆ ಬಿಸ್ಸು, 3 ಇದ್ರೆ ಟ್ರಿಸ್ಸು, 4 ಇದ್ರೆ ಟೆಟ್ರಾಕಿಸ್ಸು ಅಂಡ್ ಸೊ ಆನ್. ಓಕೆ, ಈಗ ಇನ್ನೊಂದು ಎಕ್ಸಾಂಪಲ್ ಅನ್ನು ನೋಡೋಣ ನೋಡಿ. ಫಾರ್ ಎಕ್ಸಾಂಪಲ್ CO, ಇಲ್ಲಿ NCERT ಹಿಂಗ್ ಕೊಟ್ಟಿದ್ದಾರೆ, NH2 CH2 CH2 NH2 ಎಷ್ಟಿದೆ ಈ ತರದ ಲಿಗ್ಯಾಂಡ್ಗಳು? 3 ಇದೆ, ಟ್ವೈಸ್, SO4 ಟ್ರೈಸ್. ಒಂದು ನಿಮಿಷ ನೋಡಿ. ಅಂದ್ರೆ ಇದನ್ನ ಅವರು ಇಥಿಲೀನ್ ಡೈಅಮೈನ್ ಅಂದ್ರೆ EN ಅಂತ ರೆಪ್ರೆಸೆಂಟ್ ಮಾಡಿಲ್ಲ, ಅದರ ಬದಲಾಗಿ ಫಾರ್ಮುಲಾನೇ ಕೊಟ್ಬಿಟ್ಟಿದ್ದಾರೆ. ಬೇಕಾದ್ರೆ ನಾವು ಇದನ್ನ ಹಿಂಗೂ ಬರ್ಕೋಬಹುದು, ಏನಂತ? CO, what is the abbreviation of this ligand? This is ethylene 1,2 diamine, ethane 1,2 diamine. ಅದನ್ನ ಬೇಕಾದ್ರೆ ನಾವು EN ಅಂತ ಕೂಡ ರೆಪ್ರೆಸೆಂಟ್ ಮಾಡಬಹುದು. EN ಟ್ರೈಸ್, all twice, SO4 tries. What is the IUPAC name of this ligand? This complex. First cation ಅನ್ನು ನೇಮ್ ಮಾಡಿ. This is cation, this is anion. ಈಗ ಕ್ಯಾಟಯನ್ ನೇಮ್ ಮಾಡಬೇಕಾದ್ರೆ ಕಾಂಪ್ಲೆಕ್ಸ್ ಆಗಿದೆ. ಕಾಂಪ್ಲೆಕ್ಸ್ ಅಲ್ಲಿ ಯಾರನ್ನ ನೇಮ್ ಮಾಡಬೇಕು? ಲಿಗ್ಯಾಂಡ್ ಅನ್ನ ನೇಮ್ ಮಾಡಬೇಕು. ಆಲ್ರೆಡಿ ಈ ಲಿಗ್ಯಾಂಡ್ ನೇಮ್ ಅಲ್ಲೇ ಆಲ್ರೆಡಿ ಪ್ರಿಫಿಕ್ಸ್ ಇದೆ ಡೈ ಅನ್ನೋದು. ಅದಕ್ಕೋಸ್ಕರ ನಾವಿಲ್ಲಿ ಟ್ರೈ ಅಂತ ಯೂಸ್ ಮಾಡಬಾರ್ದು, ಟ್ರಿಸ್ ಅಂತ ಯೂಸ್ ಮಾಡಬೇಕು. ಓಕೆ, ಟ್ರಿಸ್ ಈಥೇನ್ 1,2 diamine, tris ethane 1,2 diamine. Name of the ligand is over. Then name of the central metal atom is cobalt. Cobalt. Oxidation number na ಬರೀಬೇಕು. Cobalt ಎಷ್ಟಿದೆ? ಒಂದು ನಿಮಿಷ ನೋಡಿ, ಇಲ್ಲಿ ಕನ್ಫ್ಯೂಷನ್ ಆಗಬೇಡಿ. ಇಲ್ಲಿ ಟೋಟಲ್ ಟ್ವೈಸ್ ಅಂತ ಇದೆ, ಅಂದ್ರೆ ಸ್ಕ್ವೇರ್ ಬ್ರಾಕೆಟ್ ಅನ್ನೇ ಟ್ವೈಸ್ ಮಾಡ್ಕೊಂಡಿದ್ದಾನೆ. ನಂಬರ್ ಆಫ್ ಕೋಬಾಲ್ಟ್ಗಳು 2 ಇದೆ, ಅದಕ್ಕೆ ನಾವು ಅದನ್ನು 2x ಅಂತ ಬರ್ಕೋಣ. ನಂಬರ್ ಆಫ್ ಇಥಿಲೀನ್ ಡೈಅಮೈನ್ ಲಿಗ್ಯಾಂಡ್ಸ್ 6 ಅಂತ, ಅಂದ್ರೆ ಓವರಾಲ್ ಇದನ್ನು ಮಲ್ಟಿಪ್ಲೈ ಮಾಡ್ಕೊಂಡ್ರೆ 6 into 0 ಚಾರ್ಜ್ ಇಲ್ಲ. SO4 ಗೆ ಚಾರ್ಜ್ -2, ಈ ತರದ್ದು ಎಷ್ಟಿದೆ? 3 ಇದೆ, ಈಕ್ವೇಟೆಡ್ ಟು 0. ಅಲ್ಲಿಗೆ 2x, ಇಲ್ಲಿ -6 ಆ ಕಡೆ ಹೋದ್ರೆ +6 ಆಗುತ್ತೆ. therefore what is the value of x? +3. hence oxidation number of cobalt in this complex is +3, which is anion SO4. trisulfate ಅಲ್ಲ, ಬರೀ ಸಲ್ಫೇಟ್. clear? The IUPAC name of the compound is tris ethane 1,2 diamine, cobalt, oxidation number is +3 and simple ion is anion is sulfate. Okay, then ಇಲ್ಲಿ ಇನ್ನೊಂದು ಎಕ್ಸಾಂಪಲ್ ತಗೋಣ. Cr NH3 ಟ್ರೈಸ್ H2O ಟ್ರೈಸ್ ಸ್ಕ್ವೇರ್ ಬ್ರಾಕೆಟ್ ಕ್ಲೋಸ್ ಮಾಡಿ Cl3. What is the IUPAC? Definitely this is positive, this is negative. First cation ಅನ್ನು ನೇಮ್ ಮಾಡಿ. cation ಕಾಂಪ್ಲೆಕ್ಸ್ ಆಗಿರೋದ್ರಿಂದ ಫಸ್ಟ್ ಯಾರನ್ನ ನೇಮ್ ಮಾಡಬೇಕು? ಲಿಗ್ಯಾಂಡ್ಗಳನ್ನ ನೇಮ್ ಮಾಡಬೇಕು. ಇಲ್ಲಿ ಏನ್ ಲಿಗ್ಯಾಂಡ್ ಇದೆ? ಅಮೈನ್ ಸ್ಟಾರ್ಟ್ ಫ್ರಮ್ A, H2 ಅಂದ್ರೆ ಅಕ್ವಾ ಸ್ಟಾರ್ಟ್ ಫ್ರಮ್ A. ಹಂಗಾರೆ ಇವರಿಬ್ಬರಲ್ಲಿ ಯಾರನ್ನ ನೇಮ್ ಮಾಡಬೇಕು ಸರ್? ಫಸ್ಟ್ ಲೆಟರ್ ಸೇಮ್ ಇದೆ, ಸೆಕೆಂಡ್ ಲೆಟರ್ ನೋಡಿ. ಇದಕ್ಕೆ ನೇಮ್ ಏನು? ಅಮೈನ್. A ಆದ್ಮೇಲೆ M ಬರುತ್ತೆ, ಇದಕ್ಕೆ A ಆದ್ಮೇಲೆ Q ಬರುತ್ತೆ. ಈಗ A ಸೇಮ್ ಇದೆ, ನೆಕ್ಸ್ಟ್ ಆಲ್ಫಾಬೆಟಿಕಲ್ ಆರ್ಡರ್ ಯಾವ್ದು ಬರುತ್ತೆ? M ಬರುತ್ತೆ. ಅದಕ್ಕೆ ಫಸ್ಟ್ ಅಮೈನ್ ಅನ್ನ ನೇಮ್ ಮಾಡಿ. ಎಷ್ಟಿದೆ? ಇಲ್ಲಿ 3 ಇದೆ. ಇಲ್ಲಿ ಟ್ರಿಸ್ ಯೂಸ್ ಮಾಡಂಗಿಲ್ಲ, ಯಾಕಂದ್ರೆ ಅಮೈನ್, ದ ನೇಮ್ ಆಫ್ ದಿಸ್ ಲಿಗ್ಯಾಂಡ್ ಇಸ್ ಅಮೈನ್. ಅಮೈನ್ ಅಲ್ಲಿ ಏನ್ ಸಪರೇಟ್ ಪ್ರಿಫಿಕ್ಸಸ್ ಏನಿಲ್ಲ. ಎಷ್ಟಿದೆ? 3. hence ಟ್ರೈ ಅಮೈನ್. ನೆಕ್ಸ್ಟ್ H2O ನೇಮ್ ಬಂದು ಅಕ್ವಾ. ಎಷ್ಟಿದೆ? 3 ಇದೆ. ಟ್ರೈ ಅಕ್ವಾ.
triamine, triaqua. Name of the central metal atom is chromium because it is present in positive complex. Name is as it is chromium. Oxidation number ನೋಡಿ ಇದು 0 ನಾ, ಇದು 0 ಯಾಕಂದ್ರೆ 3 into 0 3 into 0 3 into -1 x minus 3 equal to 0 x is equal to plus 3 ಬರುತ್ತೆ oxidation number. This is the name of the complex ion. Name of the simple ion is chloride. Cl minus alpha, that is chloride. Hence the name of the complex is compound is triamine, triaqua, chromium 3 chloride. ಒಂದು ಡಬಲ್ ಕಾಂಪ್ಲೆಕ್ಸ್ ನ ನೋಡೋಣ. ಡಬಲ್ ಕಾಂಪ್ಲೆಕ್ಸ್ ಅಂದ್ರೆ ಡಬಲ್ ಕಾಂಪ್ಲೆಕ್ಸ್ ಅಂದ್ರೆ ಪಾಸಿಟಿವ್ ಅಯಾನು ಕ್ಯಾಟಯಾನು ಕಾಂಪ್ಲೆಕ್ಸೇ ಆಗಿರುತ್ತೆ, ಆನಯಾನು ಕೂಡ ಕಾಂಪ್ಲೆಕ್ಸೇ ಆಗಿರುತ್ತೆ. ಫಾರ್ ಎಕ್ಸಾಂಪಲ್ AgNH3 ಟ್ವೈಸ್, ನೆಕ್ಸ್ಟ್ AgCN ಟ್ವೈಸ್. ಇವೆರಡು ಸಪರೇಟ್ ಬೇರೆ ಬೇರೆ ಕಾಂಪೌಂಡ್ಸ್ ಅಲ್ಲ, ಎರಡು ಒಂದೇ. ಬಟ್ ಇಲ್ಲಿ ಏನಾಗಿದೆ, ಫಸ್ಟೇ ಬಂದಿರತಕ್ಕಂತ ಕಾಂಪ್ಲೆಕ್ಸ್ ಕ್ಯಾಟಯನ್, ಆಮೇಲೆ ಸಿಂಪಲ್ ಅಯಾನ್ ಇರಬೇಕಾಗಿತ್ತು, ಆ ಸಿಂಪಲ್ ಅಯಾನ್ ಬದಲು ಕೂಡ ಕಾಂಪ್ಲೆಕ್ಸ್ ಇದೆ. ದಿಸ್ ಇಸ್ ಡಬಲ್ ಕಾಂಪ್ಲೆಕ್ಸ್ ವಿಚ್ ಕಂಟೈನಿಂಗ್ ಕ್ಯಾಟಯನ್ ಅಂಡ್ ಆನಯನ್ ಬೋತ್ ಆರ್ ಕಾಂಪ್ಲೆಕ್ಸ್. ಸೇಮ್ ರೂಲ್ಸ್ ಏನ್ ಚೇಂಜ್ ಆಗಲ್ಲ. ಕ್ಯಾಟಯನ್ ಅನ್ನ ನೇಮ್ ಮಾಡಿ. ಕ್ಯಾಟಯನ್ ಕಾಂಪ್ಲೆಕ್ಸ್ ಆಗಿದೆ, ಲಿಗ್ಯಾಂಡ್ ಗಳನ್ನ ಫಸ್ಟ್ ಮಾಡಿ. ಯಾವ ಲಿಗ್ಯಾಂಡ್ ಇದೆ? ಅಮೈನ್. ಎಷ್ಟಿದೆ? 2 ಇದೆ. ಡೈ ಅಮೈನ್. Ag ಅಂದ್ರೆ ಇದು ಪಾಸಿಟಿವ್ ಕಾಂಪ್ಲೆಕ್ಸ್ ಆಗಿರೋದ್ರಿಂದ ನೇಮ್ ಆಫ್ ದ ಸೆಂಟ್ರಲ್ ಮೆಟಲ್ ಆಟಮ್ ಆಸ್ ಇಟ್ ಇಸ್. Ag ಅಂದ್ರೆ ಏನು? ಸಿಲ್ವರ್. ಡೈ ಅಮೈನ್ ಸಿಲ್ವರ್. ಆಕ್ಸಿಡೇಷನ್ ನಂಬರ್ ನ ಕ್ಯಾಲ್ಕುಲೇಟ್ ಮಾಡಬೇಕು ಎರಡಕ್ಕೂ, ಎಲ್ಲದಕ್ಕೂ. Ag x, ಇಲ್ಲೊಂದು Ag ಇದೆ, ಟೋಟಲ್ x ಅಲ್ಲಿ ಎಷ್ಟು? 2x ಪ್ಲಸ್ ಅಮೋನಿಯಾಗೆ 2 into 0 ಪ್ಲಸ್ 2 into ಸೈನೈಡಿಯಾನ್ಗೆ -1 ಈಕ್ವಲ್ ಟು 0. Therefore 2x is equal to -2 ಆ ಕಡೆ ಹೋದ್ರೆ 2 ಆಗುತ್ತೆ. Therefore x is equal to +1. ಆಕ್ಸಿಡೇಷನ್ ನಂಬರ್ ಆಫ್ ಸಿಲ್ವರ್ ಇದಕ್ಕೂ +1 ಇದಕ್ಕೂ +1. ಡೈ ಅಮೈನ್ ಸಿಲ್ವರ್ 1. ಅರ್ಥ ಆಯ್ತಾ? ಈಗ ನಾನು ಬರೀ ಪಾಸಿಟಿವ್ ಅಯಾನ್ ಮಾತ್ರ ನೇಮ್ ಮಾಡಿ. ಡೈ ಅಮೈನ್ ಸಿಲ್ವರ್ 1. ಹಾಗಾದ್ರೆ ಕೇಟಯಾನ್ ನೇಮ್ ಹೋಯ್ತು, ಮುಗೀತು. ಆನಯಾನ್ ನೇಮ್ ಮಾಡಿ. ಬಟ್ ಆನಯಾನು ಕಾಂಪ್ಲೆಕ್ಸ್ ಇದೆ, ಆನಯಾನು ಕೂಡ ಕಾಂಪ್ಲೆಕ್ಸ್ ಆದ್ರಿಂದ ರೂಲ್ಸ್ ಸೇಮ್. ನೆಕ್ಸ್ಟ್ ಲಿಗ್ಯಾಂಡ್ ಅನ್ನ ನೇಮ್ ಮಾಡಿ. ಡೈ ಸಯನೋ. ಇನ್ನೊಂದೇನಂದ್ರೆ ಫಸ್ಟ್ ಅಲ್ಲಿ ಮಾತ್ರ ಬೇಕಾದ್ರೆ ನೀವು ಕ್ಯಾಪಿಟಲ್ ಲೆಟರ್ ನ ಯೂಸ್ ಮಾಡಿ, ಆಮೇಲೆ ಇಲ್ಲಿ ಕೂಡ ಕ್ಯಾಪಿಟಲ್ ಲೆಟರ್ಸ್ ನ ಯೂಸ್ ಮಾಡಬೇಡಿ. ಡೈ ಅಮೈನ್ ಸಿಲ್ವರ್ 1 ಡೈಸಯನೋ. ನೇಮ್ ಆಫ್ ದ ಸೆಂಟ್ರಲ್ ಮೆಟಲ್ ಆಟಮ್. Ag ದ ಸಿಲ್ವರ್ ಯೂಸ್ ಮಾಡಬೇಕಾ? ಖಂಡಿತ ಇಲ್ಲ. ಬಿಕಾಸ್ ದಿಸ್ ಸಿಲ್ವರ್ ಈಸ್ ಪ್ರೆಸೆಂಟ್ ಇನ್ ನೆಗೆಟಿವ್ ಕಾಂಪ್ಲೆಕ್ಸ್, ಹೆನ್ಸ್ ದ ನೇಮ್ ಶುಡ್ ಬಿ ಎಂಡ್ ವಿತ್ AT. ಸಿಲ್ವರ್ 8 ಅಲ್ಲ, Ag ಗೆ ಆಕ್ಚುಲಿ ನೇಮ್ ಬಂದು ಅರ್ಜೆಂಟೇಟ್. Ag is nothing but ಅರ್ಜೆಂಟೇಟ್. ಆಕ್ಸಿಡೇಷನ್ ನಂಬರ್ ಆಫ್ ಸಿಲ್ವರ್ ಅವಾಗಲೇ ಕ್ಯಾಲ್ಕುಲೇಟ್ ಮಾಡಿದ್ದೀರಿ 1. ಹೆನ್ಸ್ ದ ನೇಮ್ ಆಫ್ ದ ಕಾಂಪೌಂಡ್ ಈಸ್ ಡೈಅಮೈನ್ ಸಿಲ್ವರ್ 1 ಡೈಸಯನೋ ಅರ್ಜೆಂಟೇಟ್ 1. ದಿಸ್ ಇಸ್ ದ IUPAC ನೇಮ್. ಓಕೆ, ಈಗ ಇಷ್ಟೊತ್ತು ನಾವು IUPAC ನಾಮನ್ಕ್ಲೇಚರ್ ನ ಅಂದ್ರೆ ಕೋಆರ್ಡಿನೇಷನ್ ಕಾಂಪೌಂಡ್ಸ್ ನೇಮ್ ಮಾಡಿದ್ವಿ. ಈಗ ಅದೇ ತರ ನೇಮ್ ಅನ್ನ ಕೊಟ್ಟ ಮೇಲೆ ಸ್ಟ್ರಕ್ಚರ್ ನ ಬರೀಬೇಕು. ಓಕೆ, ರೈಟ್ ದ ಫಾರ್ಮುಲಾಸ್ ಫಾರ್ ದ ಫಾಲೋಯಿಂಗ್ ಕೋಆರ್ಡಿನೇಷನ್ ಕಾಂಪೌಂಡ್. ಅವರು ನೇಮ್ ಅವರೇ ಕೊಟ್ಬಿಡ್ತಾರೆ. ಟೆಟ್ರಾ ಅಮೈನ್, ಡೈ ಅಕ್ವಾ, ಟೆಟ್ರಾ ಅಮೈನ್ ಡೈ ಅಕ್ವಾ, ಕೋಬಾಲ್ಟ್ 3 ಕ್ಲೋರೈಡ್. ನೋಡಿ ನೇಮ್ ಕೊಟ್ಟಿದ್ದಾರೆ. ವಿತ್ ದ ಹೆಲ್ಪ್ ಆಫ್ ದಿಸ್ ನೇಮ್ ವಿ ಹ್ಯಾವ್ ಟು ರೈಟ್ ದ ಫಾರ್ಮುಲಾ. ಈಗ ಏನಾಗಿದೆ? ಟೆಟ್ರಾಮೈನ್ ಫಸ್ಟ್ ಲಿಗ್ಯಾಂಡ್ ಬಂದಿದೆ ಅಂದ್ರೆ ಅದು ಪಾಸಿಟಿವ್ ಕಾಂಪ್ಲೆಕ್ಸ್ ಆಗಿದೆ. ಓಕೆ, ಕಾಂಪ್ಲೆಕ್ಸ್. ಈಗ ನಮಗೆ ಗೊತ್ತು ಒಂದು ಕಾಂಪ್ಲೆಕ್ಸ್ ಅಲ್ಲಿ ಫಸ್ಟ್ ಯಾರನ್ನ ಬರೀಬೇಕು? ಫಸ್ಟ್ ಸೆಂಟ್ರಲ್ ಮೆಟಲ್ ಆಟಮ್ ಅನ್ನ ಬರೀಬೇಕು. ವಿಚ್ ಇಸ್ ಅ ಸೆಂಟ್ರಲ್ ಮೆಟಲ್ ಆಟಮ್? ಕೋಬಾಲ್ಟ್. ಈಗ ಕೋಬಾಲ್ಟ್ ಅಂದ್ರೆ ಸೆಂಟ್ರಲ್ ಮೆಟಲ್ ಆಟಮ್ ಪಕ್ಕದಲ್ಲಿ ಏನಿರುತ್ತೆ? ಲಿಗ್ಯಾಂಡ್ಗಳಿರುತ್ತೆ. ಎಷ್ಟು ತರ ಲಿಗ್ಯಾಂಡ್ಸ್ ಇದೆ? ಅಮೈನ್ ಇದೆ, ಅಕ್ವಾ ಇದೆ. ಇವೆರಡಕ್ಕೂ ಕಂಪೇರ್ ಮಾಡಿದಾಗ ಆಲ್ಫಾಬೆಟಿಕಲ್ ಆರ್ಡರ್ ಫಸ್ಟ್ ಅಮೈನ್ ಬರುತ್ತೆ. NH3 ಅಮೈನ್ ಅನ್ನ ಫಸ್ಟ್ ನೇಮ್ ಮಾಡೋಣ. NH3 ಎಷ್ಟಿದೆ? NH3 ಟೆಟ್ರಾ 4 ಇದೆ. ಅಕ್ವಾ ಎಷ್ಟಿದೆ? ಅಕ್ವಾಗೆ ಸಿಂಬಲ್ ಫಾರ್ಮುಲಾ ಬಂದು H2O. ಅಕ್ವಾ ಎಷ್ಟಿದೆ? 2 ಇದೆ. ಸಿ, ಟೆಟ್ರಾ ಅಮೈನ್ ಡೈ ಅಕ್ವಾ ಕೋಬಾಲ್ಟ್ ಕ್ಲೋರೈಡ್. ಅಲ್ಲಿ ಎಲ್ಲ ಆದ್ಮೇಲೆ ಲಾಸ್ಟ್ ಅಲ್ಲಿ ಆಕ್ಸಿಡೇಷನ್ ನಂಬರ್ ಕೋಬಾಲ್ಟ್ ಗೆ 3 ಬರೋ ತರ ಕ್ಲೋರಿನ್ ಅನ್ನ ಬ್ಯಾಲೆನ್ಸ್ ಮಾಡಿ. ನೋಡಿ 4 into 0 2 into 0. ಹಾಗಾದ್ರೆ ಎಷ್ಟು ಕ್ಲೋರಿನ್ ಇದ್ರೆ ಕೋಬಾಲ್ಟ್ ಗೆ ಆಕ್ಸಿಡೇಷನ್ ನಂಬರ್ 3 ಬರುತ್ತೆ? ಇಲ್ಲಿ ಬರೀ Cl ಇದ್ರೆ +1 ಬರುತ್ತೆ, Cl2 ಇದ್ರೆ +2 ಬರುತ್ತೆ, ಪ್ಲಸ್ Cl3
ಪ್ಲಸ್ 3 ಬರಬೇಕಾದ್ರೆ ಆಕ್ಸಿಡೇಷನ್ ನಂಬರ್ 3 ಕೊಟ್ಟಿದ್ದಾನೆ, 3 ಬರಬೇಕಾದ್ರೆ ನಂಬರ್ ಆಫ್ ಕ್ಲೋರಿನ್ atoms must be 3. Based on the oxidation number we have to add the required number of chlorine atoms. ಓಕೆ, ಇನ್ನೊಂದು ಎಕ್ಸಾಂಪಲ್ ತಗೋತೀನಿ ನೋಡಿ. ಜಸ್ಟ್ ನೇಮ್ ಕೊಟ್ಟಿದ್ದಾರೆ, ನೇಮ್ ಅನ್ನ ಯೂಸ್ ಮಾಡಿಕೊಂಡು ನಾವು UPSC ನೇಮ್ ಬರೀಬೇಕು. ಓಕೆ, potassium tetracyano nickelate oxidation number 2. potassium tetracyano nickelate 2. ಓಕೆ, ಇಲ್ಲಿ ಪೊಟ್ಯಾಷಿಯಂ ಅನ್ನೋದು ಒಂದು ಸಿಂಪಲ್ ಅಯಾನ್ ಬಂದ್ಬಿಟ್ಟಿದೆ. ಫಸ್ಟ್ ಪೊಟ್ಯಾಷಿಯಂ ಹಾಕೊಳ್ಳಿ, ಎಷ್ಟು ಬೇಕೋ ಆಮೇಲೆ ನೋಡೋಣ ಎಷ್ಟು ಪೊಟ್ಯಾಷಿಯಂ ಹಾಕೋಬೇಕು ಅಂತ. ಆಮೇಲೆ ಕಾಂಪ್ಲೆಕ್ಸ್ ಬರುತ್ತೆ. ಟೆಟ್ರಾಸೈನೋ ನಿಕಲೇಟ್ ಅಂದ್ರೆ ವಿಚ್ ಇಸ್ ಸೆಂಟ್ರಲ್ ಆಟಮ್ ನಿಕಲ್. ಎಷ್ಟು ಸೈನೋಗಳಿದಾವೆ, ಸೈನೈಡ್ಸ್ ಎಷ್ಟಿದೆ, ಟೋಟಲ್ 4 ಇದೆ. ಪೊಟ್ಯಾಷಿಯಂ ಟೆಟ್ರಾಸೈನೋ ನಿಕಲೇಟ್, ಯಾಕಂದ್ರೆ ಇದು ನೆಗೆಟಿವ್ ಚಾರ್ಜ್ ಅಲ್ಲಿ ನೆಗೆಟಿವ್ ಕಾಂಪ್ಲೆಕ್ಸ್, ಅದಕ್ಕೆ ನಿಕಲೇಟ್ ಅಂತ ಬರೀತಾ ಇದೆ. ಈಗ ಆಕ್ಸಿಡೇಷನ್ ನಂಬರ್ 2 ಬರಬೇಕು. ಇಲ್ಲಿ ಆಲ್ರೆಡಿ -4 ಇದೆ, -4 x -4, ಹಂಗಾರೆ ಪೊಟ್ಯಾಷಿಯಂ ಎಷ್ಟಾಗಬೇಕು, 2 ಆಗಬೇಕು. 2 -4 2x 2 plus x minus 4 ಅಂದ್ರೆ x minus 2 equated to 0, x is equal to plus 12. ಅರ್ಥ ಆಯ್ತಾ? In this way we have to write the formula for the coordination compound. ಈಗ ಇನ್ನು ಮಿಕ್ಕಿರೋ ಕೆಲವೊಂದು ಆಬ್ಜೆಕ್ಟಿವ್ ಕ್ವಶನ್ಸ್ ಅನ್ನ ನಾನೀಗ ಅಪ್ಲೋಡ್ ಮಾಡ್ತೀನಿ, ನೆಕ್ಸ್ಟ್ ಈ ವಿಡಿಯೋದಲ್ಲಿ ಅಪ್ಲೋಡ್ ಮಾಡಿರ್ತೀನಿ. ಟ್ರೈ ಟು ಆನ್ಸರ್ ದೋಸ್ ಕ್ವಶನ್ಸ್. ಇಫ್ ಯು ಹ್ಯಾವ್ ಎನಿ ಡೌಟ್ ಯು ಕ್ಯಾನ್ text me through the WhatsApp. Okay, thank you for watching this video.